ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಅನದರ್ ವಿಡಿಯೋ. ಇಂದು ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಮಾಡಿದ ಪ್ಲಾನ್ ಉಲ್ಟಾ ಹೊಡಿತಾ. ಲಕ್ಸುರಿ ಟಾಸ್ಕ್ ಇಂದ ಹೊರಗುಳಿದಿದ್ದಂತಹ ತ್ರಿವಿಕ್ರಮ್, ರಜತ್ ಮತ್ತು ಭವ್ಯ ಅವರ ನಿಜವಾದ ಪ್ಲಾನ್ ಏನು? ಗೌತಮಿ ಮತ್ತೆ ಮೋಕ್ಷಿತಾ ಮಂಜುನ ಯೂಸ್ ಮಾಡ್ಕೋತಿದಾರ? ಅಹಂಕಾರ ಇರೋದು ಭವ್ಯಾಗೋ ಇಲ್ಲ ಮಂಜಣ್ಣಂಗೋ? ಈಸಿ ಟಾರ್ಗೆಟ್ ಚೈತ್ರ ಆದ್ರ? ಯಾಕೋ ಗೌತಮಿ ಮತ್ತೆ ತ್ರಿವಿಕ್ರಮ್ ಸೇಫ್ ಆಗಿ ಆಡೋದಿಕ್ ನೋಡ್ತಾ ಇದ್ದಾರೆ. ಹಾಗೂ ಇವತ್ತಿನ ಪ್ರೋಮನ್ ನೋಡಿದ್ರೆ ಈ ವಾರ ಫುಲ್ ಫ್ಯಾಮಿಲಿ ವಾರ ಅನ್ನೋ ತರ ಕಾಣ್ತಾ ಇದೆ. ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಇಂದು ಐಶ್ವರ್ಯ ಮನೆಗೆ ಹೋಗಿರೋದ್ರಿಂದ ಸ್ವಲ್ಪ ಮೋಕ್ಷಿತಾ ಅವರು ಅಳ್ತಾ ಒಬ್ರೆ ಕೂತಿರ್ತಾರೆ ಆಕ್ಚುಲಿ. ಬಟ್ ನನಗೆ ಅನ್ಸಿದ್ದೇನಂದ್ರೆ ಮೋಕ್ಷಿತಾ ಬಿಟ್ಟರೆ ಬೇರೆ ಯಾರು ಏನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಂಗೆ ಕಾಣ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಮೋಕ್ಷಿತಾ ಅವ್ರ ಒಬ್ರೆ ಅವ್ರು ಕ್ಲೋಸ್ ಆಗಿದ್ರು ಅನ್ಸುತ್ತೆ. ಚೈತ್ರ ಅವರು ಮೋಕ್ಷಿತೆಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಬಟ್ ಆದ್ರೂ ಏನ್ ಚೈತ್ರಾಗ ಅಷ್ಟೊಂದೇನ್ ನೋವಾಗಿದೆ ಅಂತ ನನ್ಗೆ ಅನಿಸ್ತಿಲ್ಲ. ಯಾಕೆಂದ್ರೆ ಅವ್ರಿಬ್ರಿಗೂ ಆಲ್ರೆಡಿ ಎನಿಮಿ ಅಥವಾ ಬಂದ್ಬಿಟ್ಟಿರುತ್ತೆ. ಸೊ ಇಲ್ಲಿ ಮೋಕ್ಷಿತಾ ಅವರು ಅಳ್ತಾ ಇರ್ತಾರೆ. ಬಟ್ ಇಲ್ಲಿ ನನ್ಗೆ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದೇನು ಅಂತಂದ್ರೆ ಅವರು ಚೈತ್ರ ಅವ್ರ ಹತ್ರ ಅಳ್ತಾರೆ. ಐಶ್ವರ್ಯ ಹೋಗಿರೋದಕ್ಕೇನೋ ಮೋಸ್ಟ್ಲಿ ಅವರು ನಾನು ಒಬ್ಳೆ ಇನ್ಮೇಲೆ ಒಂಟಿ ಆಗ್ಬಿಟ್ಟೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರು ಹೇಳೋದೇನಪ್ಪ ಅಂತ ಅಂದ್ರೆ ನಾನು ಬಾಟಮ್ 2 ಅಲ್ಲಿ ಇದ್ದೀನಿ ಚೈತ್ರ ಅಂತಾನೂ ಹೇಳ್ತಾರೆ. ಸೊ ಆಗ ಚೈತ್ರ ಅವ್ರು ಸಮಾಧಾನ ಮಾಡ್ತಾರೆ. ನೀನ್ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ, ನಾನು ಎಷ್ಟೋ ದಿನದಿಂದ ಅಂದ್ರೆ ಮೊದ್ಲಿಂದನೂ ನಾನು ಬಾಟಮ್ 2 ಅಲ್ಲೇ ಇದ್ದೀನಿ ಅಂತ ಚೈತ್ರ ಅವ್ರು ಹೇಳ್ತಾರೆ. ನನಗೆ ಇಲ್ಲಿ ಒಂದು ಅರ್ಥ ಆಗದೆ ಇದ್ದಿದ್ದೇನು ಅಂತ ಅಂದ್ರೆ ಮೋಕ್ಷಿತಾ ಅವ್ರು ಅಳ್ತಿದ್ದು ಐಶ್ವರ್ಯ ಅವ್ರು ಹೋಗಿದ್ದಕ್ಕ ಇಲ್ಲ ಬಾಟಮ್ 2 ಅಲ್ಲಿ ಇದ್ದಿದ್ದಕ್ಕ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿ ಉಳಿದ್ಬಿಡ್ತು ನನಗೆ. ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಅದೇ ಟೈಮಲ್ಲಿ ಗೌತಮಿ ಮತ್ತೆ ಮಂಜು ಅವರು ಒಂದು ಮಾತುಕತೆ ನಡೀತಾ ಇರುತ್ತೆ. ಅಲ್ಲಿ ಗೌತಮಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಇವರು ಮೋಕ್ಷಿತಾ ಅವರ ಒಂದು ಸ್ಟೇಟ್ಮೆಂಟ್ ಹೇಳಿರ್ತಾರೆ. ಅಂದ್ರೆ ಆ ಪ್ಲೇಟ್ ನ ಹೊಡಿಬೇಕಾದ್ರೆ ನಿನ್ನೆ ಇದ್ದಂತ ಒಂದು ಟಾಸ್ಕ್ ಅಲ್ಲಿ ಮಂಜು ಅವರಿಗೆ ಎಲ್ಲರ ಮುಂದೆಲೂ ಜೋರಾಗಿ ಬೈತಾರೆ. ಅಂದ್ರೆ ಗೌತಮಿ ಅವ್ರು ಬೈತಾರೆ. ಅವಾಗ ಮಂಜು ಅವರು ಸೈಲೆಂಟ್ ಆಗಿರ್ತಾರೆ, ಏನೂ ಮಾತಾಡಲ್ಲ. ಅಷ್ಟೊಂದು ಕೀಳಾಗಿ ನೋಡ್ತಾ ಇದ್ರು. ಇವ್ರಿಗೆ ಏನು ಅನ್ಸಲ್ಲ, ಒಂಥರ ಜೋಕರ್ ತರ ಕಾಣ್ತಾರೆ ಅಂತ ಅವರು ಸ್ಟೇಟ್ಮೆಂಟ್ ಮಾಡಿರ್ತಾರೆ ನಿನ್ನೆ. ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಂಜುಗೆ ಬೇಕಾಗಿತ್ತು ಆ ಸ್ಟೇಟ್ಮೆಂಟ್. ಅವನಿಗೆ ತುಂಬಾ ದಿನದಿಂದನೂ ಸುದೀಪ್ ಅವರು ಹೇಳ್ಕೊಂಡ್ ಬಂದಿದ್ದಾರೆ. ಅವನು ತಲೆಗೆ ಹೋಗ್ತಾ ಇರಲಿಲ್ಲ. ಬಟ್ ಇವತ್ತು ಸ್ವಲ್ಪ ಅವನಿಗೆ ಸ್ವಲ್ಪ ಬಿಸಿ ಮುಟ್ಟಿದೆ ಅಂತ ಅನಿಸ್ತು. ಕಾರಣ ಏನಂದ್ರೆ ಮಂಜು ಅವ್ರು ಹೇಳ್ತಾವ್ರೆ ಅನ್ನೋದಕ್ಕಿಂತ ಗೌತಮಿನೇ ಹೇಳ್ತಾರೆ. ಇಲ್ಲಿ ಏನಾಗೋಯ್ತು ಅಂತಂದ್ರೆ ಅದು ಒಂದೇ ಸ್ಟೇಟ್ಮೆಂಟ್ ಆದ್ರೂ ಇಬ್ರಿಗೂ ಬಿದ್ದಂಗಾಯ್ತು ಬಾಣ. ಕಾರಣ ಇಷ್ಟೇ, ಗೌತಮಿ ಅವ್ರಿಗೇನು ಇವಾಗ ಗೌತಮಿ ಅವರು ಮಂಜು ಹತ್ರ ಹೇಳ್ತಾ ಇರ್ತಾರೆ, ನಾನ್ ಹಂಗಾರ ನಿಮ್ಮನ್ನ ಅಷ್ಟೊಂದು ಕೀಳಾಗಿ ನೋಡ್ಕೊಂಡಿದ್ದೀನ ಎಲ್ರ ಮುಂದೆನೂ ನಿಮ್ಮ ವ್ಯಕ್ತಿತ್ವನ ಬೀಳ್ಸಿದ್ದೆ ನಾನು ಎಲ್ಲಾದ್ರೂ ಹಾಗೆ ಹೀಗೆ ಅಂತ ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ ಅವರಿಬ್ರು. ಅವಾಗ ನನ್ಗೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, ಮಂಜು ಅವರು ಗೌತಮಿಗೆ ಹೇಳ್ತಾರೆ ಹೋಗಿ ಕೇಳಿ ಮೋಕ್ಷಿತಾ ಅವ್ರನ್ನ ಇಲ್ಲೇ ಇದ್ದಾರಲ್ವಾ ಅಂತ. ಗೌತಮಿ ಅವರು ನಾನೇ ಕೇಳಿ, ಅದು ಅವ್ರು ಹೊಡೆದಿರೋ ಪ್ಲೇಟು ನಿಮ್ಮನ್ನ ನೀವೇ ಕೇಳಿ ಅಂತ ಹೇಳ್ತಾರೆ. ನನಗಿಲ್ಲಿ ಅರ್ಥ ಆಗದೆ ಇದ್ದಿದ್ದೇನು ಅಂತ ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗೌತಮಿ ಅವರೇ ಡೈರೆಕ್ಟ್ ಆಗಿ ಕೇಳ್ಬೋದಾಗಿತ್ತು. ಯಾಕೆಂದ್ರೆ ಗೌತಮಿ ಅವ್ರಿಗೆ ಅವ್ರು ಡೈರೆಕ್ಟ್ ಆಗಿ ನಾನು ಎಲ್ಲಿ ಮಂಜುನ ಅಷ್ಟೊಂದು ಕೀಳಾಗಿ ನೋಡ್ತಾ ಇದ್ದೀನಿ, ನಿನಗೆ ಯಾಕೆ ಹಂಗ ಅನಿಸ್ತಿದೆ ಅಂತ ಅವರು ಕೇಳ್ಬೋದಾಗಿತ್ತು. ಬಟ್ ಆದ್ರೆ ಅವ್ರು ಇನಿಶಿಯೇಟ್ ಮಾಡಲ್ಲ. ಅವರು ಮಂಜುನ ನೀನ್ ಮಾತಾಡು, ನೀನ್ ಬೇಕಾದ್ರೆ ಮಾತಾಡೋ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಮತ್ತೆ ಕರೆಯೋ ತರನು ಮಾಡ್ತಾರೆ. ಆ ಸಿಚುವೇಶನ್ ಹಂಗಾಗುತ್ತೆ ಅಲ್ಲಿ. ಅವಾಗ ಮೋಕ್ಷಿತನ ಮಂಜು ಕರೀತಾರೆ, ಬಾಯಲ್ಲಿ ಮೋಕ್ಷಿ ಮಾತಾಡ್ಬೇಕು ಅಂತ. ಸೊ ಮಾತಾಡ್ಬೇಕಾದ್ರೆ ಅವ್ರು ಕೇಳ್ತಾರೆ ಸಿಂಪಲ್ ಆಗಿ, ಅಲ್ಲ ನೀನ್ ಆತರ ಹೇಳ್ದಲ್ಲ, ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಲ್ಲ, ಯಾಕೆ ಈ ತರ ಒಪಿನಿಯನ್ ನ ಮನೇಲಿ ಕ್ರಿಯೇಟ್ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾರೆ ಮಂಜು ಅವರು. ನೀನು ನಮ್ ಫ್ರೆಂಡ್ಶಿಪ್ ಬೇಡ ಅಂತ ಹೋದಲ್ವಾ, ಅವಾಗಿಂದನು ಬರೀ ಅವ್ರ ಕಂಡ್ರ ಗೌತಮಿ ಕಂಡ್ರೆ ಗೌತಮಿ ಹೇಳಿದನ್ ಕೇಳ್ತಾನೆ, ಗೌತಮಿ ಇದ್ ಮಾಡ್ತಾನೆ, ಬರೀ ಇದೇ ತರ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊ ಬರ್ತಾ ಇದ್ಯಾ ನಿನ್ ಮನೆ ಒಳಗೆಲ್ಲ ಅಂತ ಮಂಜು ಅವರು ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಅವರು ನಾನು ಒಬ್ಳೆ ಅಲ್ಲ ಎಲ್ರಿಗೂ ಅನ್ಸಿರೋದನ್ನ ಅಂತ ಹೇಳಿದೀನಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಗೌತಮಿ ಅವರು ಹೇಳ್ತಾರೆ, ಅಲ್ಲ ನಾವಿಬ್ರು ಹೇಗಾರು ಇರ್ತೀವಿ, ನಿನಗೆ ಯಾಕೆ ಅದೆಲ್ಲವಾ ಅನ್ನೋ ರೀತಿಲಿ ಅವರು ಇದನ್ನ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ ಅವರು. ಸೊ ನಿನಗೆ ಯಾಕೆ ನೀನು ಬೇಡ ಅಲ್ವಾ ಫ್ರೆಂಡ್ಶಿಪ್, ನೀನ್ ಹೋಗಿದಿ ಎಲ್ಲತಕ್ಕೂ ಬರೀ ನೀನ್ ನನ್ನ ಫ್ರೆಂಡ್ಶಿಪ್ ಕಾರಣ ಕೊಡ್ಕೊಂಡ್ ಬರ್ತೀಯಲ್ಲ ಅಂತ ಹೇಳ್ತಾರೆ ಗೌತಮಿ ಅವರು ಆಕ್ಚುಲಿ. ಅವಾಗ ಮೋಕ್ಷಿತಾ ಅವರು ಇಲ್ಲ ನಾನು ಆತರ ನಿಮ್ ಫ್ರೆಂಡ್ಶಿಪ್ ತಪ್ಪು ಅಂತ ಎಲ್ಲ ಹೇಳ್ತಲ್ಲ, ಬಟ್ ನಾನು ಕಂಡಿದ್ದೀನಿ ಹೇಳ್ತಾ ಇದ್ದೀನಿ ಅಂತ ಮೋಕ್ಷಿತಾ ಅವ್ರು ಹೇಳ್ದಾಗ ಮಂಜು ಅವರು ಎಲ್ಲಿ ನೀನು ಲಾಸ್ಟ್ ವೀಕ್ ಆ ತರ ಹೇಳ್ದಲ್ಲ, ನಿನ್ಗೆ ಯಾಕೆ ಹಂಗ ಅನಿಸ್ತು, ಒಂದ್ ರೀಸನ್ ಕೊಡು, ಎಲ್ಲಿ ನನಗೆ ಜೋಕರ್ ಹಾಕೊಂಡೆ ಅಂತ ಅಂದಾಗ ಅವರು ಮೋಕ್ಷಿತಾ ಅವ್ರು ಹೇಳ್ತಾರೆ, ಆ ಬಜ್ಜಿ ಮಾಡೋ ಟಾಸ್ಕ್ ಇದ್ದಾಗ ಅವರು ಗೌತಮಿ ಅವರು ನಿಮ್ಮ ಮೇಲೆ ಕೂಗ್ತಾರೆ, ನೀವು ಸೈಲೆಂಟ್ ಆಗಿದ್ರೆ ಅದು ಆತರ ಕಾಣಿಸ್ತು ಎಲ್ರಿಗೂ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಆಕ್ಚುಲಿ ಅದೇನಪ್ಪ ಅಂದ್ರೆ ಆ ಬಜ್ಜಿ ಟಾಸ್ಕ್ ಅಲ್ಲಿ ಅದನ್ನು ನಮ್ಗೆಲ್ಲ ತೋರಿಸಿಲ್ಲ ಅಲ್ಲಿ ಏನಾಗಿತ್ತು ಅಂತ ಕ್ಲಿಯರ್ ಆಗಿ. ಕೆಲವೊಂದ್ ಸರಿ ಬಿಗ್ ಬಾಸ್ ಹೇಗೆ ಅಂತಂದ್ರೆ ಕೆಲವೊಂದು ವಿಷಯಗಳನ್ನ ತೋರಿಸಲ್ಲ, ಮೋಸ್ಟ್ಲಿ ಅವ್ರಿಗೆ ಇಂಪಾರ್ಟೆಂಟ್ ಆಗಿರಲ್ವೇನೋ, ಇಲ್ಲ ಕೆಲವ್ರದ್ದು ಗ್ರಾಫ್ ನ ಮೇಲೆ ಎತ್ಬೇಕಾಯ್ತು
ಹಾಕ್ಬೇಕಾಗಿರ್ತದೆ, ಕೆಲವ್ದು ಇಳಿಸ್ಬೇಕಾಗುತ್ತೆ. ಸೊ, ಆ ಟೈಮ್‌ಗಳಲ್ಲಿ ಕೆಲವೊಂದವರು ಹಾಕದೇ ಇಲ್ಲ. ಸೊ, ಈ ಟೈಮಲ್ಲಿ ಏನಾಗುತ್ತೆ ಮಂಜು ಅವರು ಮನೆ ಒಳಗಡೆ ಎಲ್ಲ ಕೇಳ್ಕೊಂಡು ಹೋಗ್ತಾರೆ. "ಬಾ ನಡಿ ಹಂಗಾರೆ ಮನೆ ಒಳಗಡೆ ಎಲ್ಲಾರ್ಗೂ" ಎಲ್ಲರೂ ಅಂತ ಹೇಳ್ತಿದ್ದಾರೆ. ಯಾರ್ಯಾರಿಗೆ ಆ ಥರ ಅನ್ಸಿದೆ ನಾನು ಕೇಳ್ತೀನಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು, "ಯಾರಿಗಾದ್ರೂ ಅನಿಸ್ತಿದ್ಯಪ್ಪ ನಾನು ಗೌತಮಿ ಮಾತಾಡೋದು ಕೀಳಾಗಿ ಕಾಣಿಸ್ತಿದ್ಯಾ ಅಂತ ನಿಮ್ಗೇನಾದ್ರು ಕಾಮಿಡಿ ತರ ಕಾಣಿಸ್ತಿದ್ಯಾ? ಜೋಕರ್ ತರ ಕಾಣ್ತೀನಾ ನಾನಲ್ಲಿ? ಹೇಳಿ ಅಂದ್ಬಿಟ್ಟು ಕೇಳ್ದಾಗ, ಅವಾಗ ಇವ್ರು ರಜತ್ ಅವರು ಬಾಯ್ಲಿ ಮಂಜ ಹೇಳ್ತೀನಿ ಅಂತ ಅಂದ್ಬಿಟ್ಟು, ಅವತ್ತು ಬಜ್ಜಿ ಹಾಕುವಾಗ ಅವರು ಕೂಗಿದ್ದಕ್ಕೆ ಆ ಟೈಮಲ್ಲಿ ಈ ತರ ಮೋಕ್ಷಿತಾ ಅವರು ನನ್ಗಂಗ್ ಅಂದ್ರು. ನೋಡಿ ಮಂಜ ಅವ್ರು ಕೂಗಿದ್ರು ಅಷ್ಟೊಂದ್ ಜೋರಾಗಿ ಅವ್ರ ಮೇಲೆ ಕೂಗಿದ್ರು ಸಹ ಮಂಜ ಒಂಥರ ಜೋಕರ್ ತರ ನಿಂತವನೆ ಅಂತ ಮೋಕ್ಷಿತಾ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಅವಾಗ ಮಂಜು ಎಕ್ಸ್‌ಪ್ಲೈನ್ ಮಾಡ್ತಾನೆ. ಹೌದು ನಾನು ತಪ್ಪು ಮಾಡ್ದೆ. ಅವ್ರೇನೋ ಎಣ್ಣೆಲಿ ಬಜ್ಜಿ ಗಿಜ್ಜಿ ಹಾಕ್ತಾ ಇರ್ತಾರೆ. ಆಗೇನೋ ಮಧ್ಯದಲ್ಲಿ ಕೈ ಗಿೈ ಹಾಕಿರ್ಬೋದು ಇವ್ನು. ಅದಕ್ಕೆ ಅವ್ರು ಗೌತಮಿ ಅವ್ರು ಕೂಗಿರ್ಬೋದು. ಸೊ ಅದು ಒಂದು ಆ ಟಾಸ್ಕು ಅದು ಸೀರಿಯಸ್ ಟಾಸ್ಕು ಅಲ್ಲ ಅದು. ಸೊ ಅದಕ್ಕೆ ಅಷ್ಟೊಂದಕ್ಕೆ ಅದ್ರಲ್ಲಿ ಒಪಿನಿಯನ್‌ನ ಇವ್ರು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾರೆ ಮೋಕ್ಷಿತಾ ಅವರು. ಸೊ ಇದನ್ನ ಅದು ಮೋಕ್ಷಿತಾ ಅವ್ರಿಗೆ ಮತ್ತೆ ಇವ್ರು ಕೇಳ್ತಾ ಹೋಗ್ತಾರೆ. ಅಲ್ಲ ನೀನೇ ರಜತ್ ಹತ್ರ ಹೋಗ್ಬಿಟ್ಟು ಒಪಿನಿಯನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ಯಾ? ನೀನೇ ಕ್ರಿಯೇಟ್ ಮಾಡ್ಬಿಟ್ಟು ನೀನೇ ಎಲ್ರಿಗೂ ಹೇಳ್ಕೊಂಡ್ ಬರ್ತಾ ಇದೀಯಾ ಅಂತ ಅವ್ರಿಗೆ ಹಿಂದ್ಗಡೆ ಬೈಕೊಂಡು ಹೋಗ್ತಾ ಇರ್ತಾರೆ. ಬಟ್ ಮೋಕ್ಷಿತಾ ಅವರು ಇಗ್ನೋರ್ ಮಾಡ್ಬಿಟ್ಟು ಹೋಯ್ತಾರೆ. ಯಾರನ್ನ ಮಂಜುನ. ಮತ್ತೆ ಮಂಜು ಅವ್ರು ಬಂದ್ಬಿಟ್ಟು ಗೌತಮಿ ಅವ್ರ ಹತ್ರ ಗೆಳತಿ ಗೆಳತಿ ಅಂತ ಅವ್ರು ಸಮಾಧಾನ ಮಾಡೋ ರೀತಿಯೆಲ್ಲ ಹೆಂಗಿತ್ತು ಅಂತ ಅಂದ್ರೆ ಲಾಸ್ಟ್ ಅವ್ರು ಹೆಂಗಿದ್ರು ಮಧ್ಯಲ್ಲೇ ಆಗಿದ್ರು ಅದೇ ತರ ಕಾಣ್ತಾ ಇತ್ತು ಅವ್ರಿಬ್ರದ್ದು. ಇವ್ರು ಹೇಳೋದಂತೆ ಅವ್ರು ಸಮಾಧಾನ ಮಾಡೋದಂತೆ. ಬೇಕಾಗಿರ್ಲಿಲ್ಲ ಈ ಕಾನ್ವರ್ಸೇಷನ್ನೇ ಬೇಕಾಗಿರ್ಲಿಲ್ಲ ಮಂಜುಗೆ ಅಂತ ಅನಿಸ್ತು. ಅವಾಗ ಮಂಜು ಅವ್ರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಬಿಡು ಗೆಳತಿ ಅವಳು ಇವಾಗ ನಮ್ಮಿಬ್ರ ಮೇಲೆ ಏನೇನಾರು ಒಂದ್ ಹೇಳ್ಕೊಂಡು ಇನ್ನೊಂದಷ್ಟು ವೀಕ್ ಇರೋದಿಕ್ಕೆ ಈ ತರ ಮಾಡ್ತಿದ್ದಾಳೆ ಅಂತ ಒಂದು ಸ್ಟೇಟ್ಮೆಂಟ್ ನ ಮಾಡ್ತಾರೆ ಆಕ್ಚುಲಿ. ಇಲ್ಲಿ ನಾವು ಗಮನಿಸಿದ್ರೆ ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗನ್ಸಿರೋ ಒಪಿನಿಯನ್ ನಾನು ಹೇಳ್ತೀನಿ ಕ್ಲಿಯರ್ ಆಗಿ. ಈ ಮೋಕ್ಷಿತ ಮಾತ್ರ ಅಲ್ಲ, ಗೌತಮಿ ಕೂಡ ಇಬ್ರೂ ಸಹ ಮಂಜು ಹೆಸರಿಟ್ಕೊಂಡೇ ಓಡ್ತಾ ಇರೋ 2 ಗಾಡಿಗಳು ಅಂದ್ರೆ ತಪ್ಪಾಗಲ್ಲ ಇಲ್ಲಿ. ಮಂಜು ಬಕ್ರ ಆಗಿ ನಂಬ್ಕೊಂಡ್ ಕೂತಿದ್ದಾನೆ. ಗೌತಮಿ ನನ್ ಫ್ರೆಂಡು ನಾನು ಅವಳನ್ನ ಬಿಟ್ಕೊಡ್ಬಾರ್ದು ಅಂತ. ಬಟ್ ಗೌತಮಿ ತುಂಬಾ ಕಡೆ ಬಿಟ್ಟಾಗಿದೆ ಮಂಜುನ ತುಂಬಾ ಕೆಳಗಡಿಕ ಇಳಿಸಿದ್ದಾರೆ ಅವ್ರು ಆಲ್ರೆಡಿ. ಈಗ ಏನು ಅವ್ರು ಅಳ್ತಾ ಕೂತಿದ್ರು ನಾನ್ ನಿಮ್ ವ್ಯಕ್ತಿತ್ವನ ನಾನು ಎಲ್ಲರೂ ಕೆಳಗಿಳಿಸಿದೀನ ಫ್ರೆಂಡ್ ಹಾಗೆ ಹೀಗೆ ಅಂತ ಅದನ್ನ ತುಂಬಾ ಕಡೆ ಇಳಿಸಿದ್ದಾರೆ. ಅದು ಅವ್ರ ವಾಯ್ಸ್ ಅಲ್ಲಿ ರೈಸ್ ಮಾಡಿದ್ದಾರೆ. ನಿಮ್ಮನ್ನ ಎಷ್ಟು ಸೈಲೆಂಟ್ ಆಗಿ ಒಂದು ಕೆಟ್ಟ ರೀತಿಯಲ್ಲಿ ಆಡಿಯನ್ಸ್ ಕಂಡಿದೆ ಅದೆಲ್ಲ. ಅದನ್ನ ನಾನು ಮತ್ತೆ ಎಕ್ಸ್‌ಪ್ಲೇನ್ ಮಾಡಕ್ ಹೋಗಲ್ಲ. ಒಬ್ಬ ಫ್ರೆಂಡ್ ಆಗಿದ್ದಿದ್ರೆ ಅವರು ಇವತ್ತು ನಿಜವಾಗ್ಲೂ ಅವರು ಆನೆಸ್ಟ್ ಆಗಿ ಫ್ರೆಂಡ್ ಆಗಿದ್ದಿದ್ರೆ ಅವರು ಆ ತರ ಮಾಡ್ಬೇಕಾಗಿರ್ಲಿಲ್ಲ. ಕರೆಕ್ಟ್ ಆಗೇನೆ ಒಂದು ಈಸಿಯಾಗಿ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅಲ್ಲಿ ಅವ್ರು ಪ್ರೂವ್ ಮಾಡ್ಕೊಳಕ್ ಹೋಗಿದ್ದೇನು ಅಂತಂದ್ರೆ ನಾನು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದೀನಿ. ನಾನೇನು ಮಂಜು ಮಾತು ಕೇಳಲ್ಲ ಅಂತ ಎಲ್ಲಾ ಕಡೆನೂ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಮಂಜು ಗೌತಮಿ ಮಾತು ಕೇಳ್ತಾನೆ ಅಂತ ಮನೆಯೆಲ್ಲ ಒಬ್ಬ ತರ ಆಗೋಗಿದೆ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಗೌತಮಿಯರ ಆಫ್ಟರ್ ಕ್ಯಾಪ್ಟನ್ಸಿ ಬಂದ ಮೇಲೆ ಅವ್ರು ಮಾಡ್ತಿರೋ ಬಿಹೇವಿಯರೇ ಇದಕ್ಕೆ ಕಾರಣ. ಸೊ ಇದು ನಿಜವಾದ ಫ್ರೆಂಡ್ಸ್‌ಗಳಾಗಿದ್ದಿದ್ರೆ ಇದನ್ನ ಒಳ್ಳೆ ರೀತಿ ತಗೊಳ್ಬೋದಾಗಿತ್ತು ಗೌತಮಿಯವರು. ಅವ್ರು ಎಲ್ಲಾ ತಗೂವೆ ಮಂಜುಗೆ ಡ್ಯಾಮೇಜ್ ಆಗೋ ತರ ಕೆಲವು ಕಡೆ ತುಂಬಾ ಸರಿ ಸ್ಟೇಟ್ಮೆಂಟು ಮಾಡಿದ್ದಾರೆ. ಅದು ಮಂಜುಗೆ ಗೊತ್ತಾಗಿಲ್ಲ ಅಷ್ಟೇ. ಇದು ಗೌತಮಿಯವ್ರ ತಪ್ಪಾ ಅಂತಂದ್ರೆ ನಾನು ತಪ್ಪು ಅಂತ ಹೇಳೋದೇ ಇಲ್ಲ. ಕಾರಣ ಇಷ್ಟೇ ಅವ್ರು ಬಂದಿರೋದು ಇಂಡಿವಿಜುವಲ್ ಆಗೋದಕ್ಕೆ ನನಗೆ ಸಾಕು ಈ ಫ್ರೆಂಡ್ಶಿಪ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವನೇ ಹೋಗಿ ಗುಂಡಿ ತಕ್ಕೊಂಡು ಬಿದ್ದಿದ್ದಾನೆ ಅಷ್ಟೇ ಮಂಜು ಅಂತ ನನ್ಗನ್ಸುತ್ತೆ. ಇನ್ನು ಮೋಕ್ಷಿತಾ ಅವ್ರ ವಿಷಯಕ್ಕೆ ಬರ್ತೀರಾ? ಮೋಕ್ಷಿತಾ ಅವ್ರು ಎಷ್ಟು ಕ್ಲೆವರ್ ಅಂತ ಅಂದ್ರೆ ಅವ್ರದ್ದು ಈ ಮನೆಯಲ್ಲಿ ಈ ಜಗಳಗಳು ಆ ಕಡೆ ಈ ಕಡೆ ಇಲ್ಲಿದ್ದು ಇಲ್ಲಿ ಬೇಡ ಅಂತ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಕ್ಯಾಮ್ರಾ ಮುಂದೆ ಅವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಹೇಳೋದು, ಅದು ಬಿಟ್ರೆ ಇನ್ನೇನೂ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿದ್ರೆ ಮೋಕ್ಷಿತಾ ಅವ್ರದ್ದು ಝೀರೋ. ನೀವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ 2 ವೀಕ್ಸ್ ಇಂದ ಅವರಿಗೆ ಯಾವುದೇ ಕಂಟೆಂಟ್ ಇರಲಿಲ್ಲ. ಇವ್ರು ಯಾವಾಗ ಮಾತಾಡ್ತಿರ್ಲಿಲ್ಲ ನೋಡಿ ಮಂಜು ಅವರು, ಅವಾಗ ಕಂಟೆಂಟೇ ಇರಲಿಲ್ಲ ಮೋಕ್ಷಿತಾಗೆ. ಅವರು ಟಾರ್ಗೆಟ್ ನಾಮಿನೇಷನ್ ಒಳಗಡೆ ಸಿಗಾಕೊಂಡಿದ್ರು ಅವರುನುವೆ. ಆ ಟೈಮಲ್ಲಿ ಅವರು ಡೌನ್ ಆಗಿ ಹೋಗಿದ್ರು ಫುಲ್ಲು. ಆ ಟೈಮಲ್ಲಿ ಇರ್ನಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಹಂಗೆ ಮಾಡಿದ್ದು ಅಂದ್ರೆ ಇದೇ ಗೌತಮಿ. ಕರ್ಕೊಬಂದು ಮೋಕ್ಷಿತನಿಂದ ನಾವು 3 ಜನ ಮತ್ತೆ ಫ್ರೆಂಡ್ಸ್ ಆಗೋಣ ಅಂತ ಕೈ ಮೇಲೆ ಕೈ ಇಟ್ಕೊಂಡ್ರು. ಇವಾಗ ಅವ್ರೇನ್ ಮಾಡಿದ್ದಾರೆ, ಮಂಜುವಿನ ಬೆನ್ನತ್ತಿ ಕೂತಿದ್ದಾರೆ ಇವಾಗ ಮೋಹಿನಿ ತರ ಅಂತಾನೆ ಹೇಳ್ಬಿಡ್ಬೋದು ಬೇಕಾರೆ. ನಾನು ಯಾಕೆ ಹಿಂಗ್ ಹೇಳ್ತೀನಿ ಅಂತ ಅಂದ್ರೆ ಈ ಟಾರ್ಗೆಟ್ ನಾಮಿನೇಷನ್ ವಿಷಯದಲ್ಲಿ ಇವರು ಚೈತ್ರ ತುಂಬಾ ಜಗಳ ಆಡಿದ್ರು. ಐಶ್ವರ್ಯ ಅವರೆಲ್ಲ ತುಂಬಾ ಜಗಳ ಆಡಿದೆಲ್ಲ ನಾವು ನೋಡಿದೀವಿ. ಆ ವೀಕ್‌ಗಳಲ್ಲಿ ಅವ್ರು ಎಲ್ಲಾದ್ರೂ ನಿಮಗೆ ಚೈತ್ರನವರು ನಾಮಿನೇಟ್ ಮಾಡಿದ್ದೇ ಆಗ್ಲಿ, ಬೇರೆ ಆಕ್ಟಿವಿಟಿಲಿ ಏನಾದ್ರು ಕೊಟ್ಟಿದ್ದಾರೋ ಆಗ್ಲಿ, ಏನಾದ್ರೂ ಕೊಟ್ಟ ಚೈತ್ರಗೆ? ಏನು ಕೊಡ್ಲಿಲ್ಲ ಅವರು. ಚೈತ್ರನ್ ವಿಷಯಕ್ಕೆ ಹೋಗ್ಲಿಲ್ಲ ಅವರು. ಅಂದ್ರೆ ಅವರು ಕ್ಲಿಯರ್ ಪ್ಲಾನ್ ಮಾಡಿದ್ರು. ಚೈತ್ರನ್ನ ನಾನು ಎದುರಾಕೊಂಡ್ರೆ ನನಗೇನು ಕಂಟೆಂಟ್ ಬರಲ್ಲ.
ನನಗೆ ಬರೋದು ಕಂಟೆಂಟ್ ಏನಿದ್ರು ಮಂಜುನ್ನೋ ಇಲ್ಲ ತ್ರಿವಿಕ್ರಮ್‌ನೋ ಎದುರಾಕೋಬೇಕು. ಸೊ ಈಗೇನಾಗ್ಬಿಡ್ತು, ಇವರೇ ಕರ್ಕೊಂಡೋದ್ರು, ಕೈ ಇಟ್ಕೊಂಡ್ರು, ಫ್ರೆಂಡ್ ಆಗಿರೋಣ ಅಂತ ಅಂದ್ರು. ಅಲ್ಲಿ ಮಂಜು ಮತ್ತೆ ಗೌತಮಿ ಅವರಿಗೆ ಚೈತ್ರ ವಿರುದ್ಧ ಒಂದು ಸ್ವಲ್ಪ ಹೇಳಿದ್ರು. ಸ್ವಲ್ಪ ಫ್ರೆಂಡ್ಲಿ ಆಗಿದ್ದೀನಿ ಅನ್ನೋ ಥರ ತೋರಿಸ್ಕೊಂಡು, ಮತ್ತೆ ಇವಾಗ ಆ ಮಂಜು ವಿರುದ್ಧನೇ ಕೆಲವೊಂದು ಎಲ್ಲ ಆಕ್ಟಿವಿಟಿಗಳಲ್ಲೂ ಅವ್ರಿಗೆ ಹೇಳೋದು, ಅವ್ರನ್ನೇ ಒಂದು ಈಸಿ ಟಾರ್ಗೆಟ್ ಮಾಡಿಕೊಂಡು, ಹೇಗೂ ಮಂಜುಗೆ ಅಷ್ಟೊಂದು ಅವನು ಹೇಗೂ ಟ್ರಿಗರ್ ಆಗ್ತಾನೆ. ಹೆಂಗೋ ಅವನ್ನ ಬೇಗ ಟ್ರಿಗರ್ ಮಾಡ್ಬೋದು ಅಂದ್ಬಿಟ್ಟು ಆ ಒಂದು ರೂಟಿಗೆ ಇಳಿದಿರೋದು ಈಗ ಮೋಕ್ಷಿತ ಇವಾಗ. ಸೊ ಇವಾಗ ನಿಜ ಹೇಳ್ಬೇಕು ಅಂತ ಅಂದ್ರೆ ಇವರಿಬ್ರು ಹುಡುಗಿಯರ ಮಧ್ಯೆ ಈ ಫ್ರೆಂಡ್ಶಿಪ್‌ನ ಸಹವಾಸದಿಂದ ನಿಜವಾಗ್ಲೂ ನರಳುತ್ತಾ ಇರೋನು ಅಂದ್ರೆ ಈ ಬಕ್ರಾ ಆಗಿರೋ ಈ ಮಂಜಣ್ಣ ಅಂದ್ರೆ ತಪ್ಪಲ್ಲ. ಇನ್ನು ಬಿಗ್ ಬಾಸ್ ಅವರು ಈ ವಾರದ ಗ್ರಾಸರಿನ ಪಡ್ಕೊಳ್ಳೋದಿಕ್ಕೆ 6 ಜನ ಒಂದು 3 ಟಾಸ್ಕ್‌ಗಳನ್ನ ಆಡೋದಿಕ್ಕೆ 6 ಜನ ಬೇಕು ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ನಿಮ್ಮಲ್ಲೇ ಡಿಸ್ಕಷನ್ ಮಾಡಿ ಆ 6 ಜನ ಯಾರು ಅಂತ ತಿಳಿಸಿ ಅಂತ ಹೇಳ್ತಾರೆ. ಸೊ ಚೈತ್ರ ಅವರು ಕೈ ಎತ್ತುತ್ತಾರೆ, ಧನರಾಜ್ ಎಲ್ಲರೂ ಕೈ ಎತ್ತುತ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಮಂಜು, ಭವ್ಯ ಅವರೆಲ್ಲ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನೋಡಿ, ಯಾರು ಕಾನ್ಫಿಡೆಂಟ್ ಆಗಿದೆ ಅವ್ರು ಮಾತ್ರ ಹೋಗಿ, ಇದು ಗ್ರಾಸರಿ ವಿಷಯ, ಮನೆಗೆ ಒಂದು ವಾರದ ಗ್ರಾಸರಿ ಅಂತ ಹೇಳ್ತಾರೆ. ಬಟ್ ಆದ್ರೂ ಚೈತ್ರ ಅವರು ನಾನು ಆಡ್ಲೇಬೇಕು ಅಂತ ಹೇಳ್ತಾರೆ. ನನ್ಗನ್ಸಿದ್ದೇನು ಅಂತ ಅಂದ್ರೆ ಅಲ್ಲಿ ಇದ್ದಂತ ಎಷ್ಟೋ ಜನಕ್ಕೆ ಅವಾಗ ಅಲ್ಲಿ ಚೈತ್ರ ಅವರು ಬೇಡ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇತ್ತು. ಆದ್ರೆ ಇಮ್ಮಿಡಿಯೇಟ್ ಆಗಿ ರಜತ್ ಮಾತ್ರ ಇಲ್ಲ, ನಾನು ತುಂಬಾ ಆಲ್ರೆಡಿ ಎಲ್ಲ ಆಟ ಆಡಿದ್ದೀನಿ, ನಾನು ಕೂತ್ಕೋತೀನಿ ಹೊರಗಡೆ ಅಂತ ಅವ್ರು ಹೊರಗಡೆ ಕೂತ್ಕೊಳ್ತಾರೆ. ಇನ್ನು ಅದೇ ತರ ರಜತ್ ಕೂತ್ಕೊಂಡಿದ್ದ ಅಂದ ತಕ್ಷಣನೇ ತ್ರಿವಿಕ್ರಮ್ ಅವರು ಸಹ ನಾನು ಹೊರಗಡೆ ಕೂತ್ಕೊಳ್ತೀನಿ, ನಾನು ಎಲ್ಲ ಟಾಸ್ಕ್ಗಳೆಲ್ಲ ಆಡಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಅದೇ ಟೈಮಲ್ಲಿ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಹನುಮಂತನೇ ಹೇಳ್ತಾನೆ, ನಾನು ಹೊರಗಡೆ ಕೂತ್ಕೋತೀನಿ, ಪರವಾಗಿಲ್ಲ, ನಾನು ಓಕೆ ಅಂತ ಹೇಳ್ತಾನೆ. ಸೊ ಅವಾಗ ಈಸಿ ಆಯ್ತಲ್ಲ, ಸರಿ ಹೋಗಮ್ಮ ಭವ್ಯ ಅನೌನ್ಸ್ ಮಾಡು ಅಂತ ಮಂಜಣ್ಣ ಹೇಳ್ತಾರೆ. ಇನ್ ಬಾಕಿಯವರೆಲ್ಲ 6 ಜನ ಇದ್ವಿ, ಹೋಗಿ ಆಡು ಅಂತ. ಅವಾಗ ಏನ್ ಮಾಡ್ತಾರೆ, ತ್ರಿವಿಕ್ರಮ್ ಅವರು ಒಂದು ಪಾಯಿಂಟ್ ಹೇಳ್ತಾರೆ. ಏನು ಅಂತ ಅಂದ್ರೆ, ಇವಾಗ ಈಗ ನಾವು ಆಡ್ತಾ ಇಲ್ಲ, ಅದನ್ನ ಮಾತ್ರ ನೀವು ಕಳಪೆಗಳಿಗೆ ತಗೋಬಾರ್ದು ಅಂತ ಹೇಳ್ತಾರೆ. ಆಯ್ತು ಅಂತ ಎಲ್ಲರೂ ಒಪ್ಕೊಳ್ತಾರೆ. ನಾವು ಬಿಟ್ಕೊಟ್ಟಿದೀವಿ ಅಷ್ಟೇ, ನೀವು ಇದನ್ನ ಕಳಪೆಗೆ ತಗೋಬಾರ್ದು ಅಂತ ಹೇಳ್ತಾರೆ. ಆಯ್ತು ಅಂತ ಒಪ್ಕೊಳ್ತಾರೆ. ಮತ್ತೆ ತ್ರಿವಿಕ್ರಮ್ ಅವರೇ ಏನ್ ಮಾಡ್ತಾರೆ, ಅಕಸ್ಮಾತ್ ಇವಾಗ ಇದು ಗ್ರಾಸರಿ ಟಾಸ್ಕ್ ಇದು, ಸೊ ಹಾಗಾಗಿ ಈಗ ನೀವೇನಾದ್ರು ಗ್ರಾಸರಿ ತರಕ್ಕಾಗ್ಲಿಲ್ಲ, ಅವಾಗ ಏನ್ ಮಾಡೋದು? ಅವಾಗ ಇವ್ರು 3 ಜನ ಅವ್ರಗಳಲ್ಲಿ ಯಾರು ಕಳಪೆ ಅಂತ ಡಿಸೈಡ್ ಮಾಡ್ತಾರಂತೆ. ಸೊ ಈ ತರ ಒಂದು ಡಿಸಿಷನ್ ತ್ರಿವಿಕ್ರಮ್ ಅವರು ಒಂದು ಪ್ರಪೋಸಲ್ ನ ಮುಂದಕ್ಕಿಡ್ತಾರೆ. ಇದು ಯಾಕೋ ನನಗೆ ಸರಿ ಅಂತ ಅನಿಸ್ತಿಲ್ಲ. ಅದೇ ಟೈಮಿಗೆ ಮಂಜು ಅವ್ರು ಏನ್ ಮಾಡ್ತಾರೆ, ಕೈ ಎತ್ತುತ್ತಾರೆ. ಆಯ್ತು, ನಾನು ಗ್ರಾಸರಿ ತರ್ತೀನಿ ಅಂತ ನಾನು ಕಾನ್ಫಿಡೆಂಟ್ ಇದೆ, ಆಯ್ತು, ನನ್ಗೆ ನೀವೇನೇ ಮಾಡಿದ್ರು ನಾನು ಓಕೆ, ನೀವ್ ಯಾವುದೇ ತರ ಕನ್ಸಿಡರ್ ಮಾಡಿದ್ರು ನಾನು ಓಕೆ, ನನ್ನಿಂದ ಏನಾದ್ರು ಸೋತ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಮಂಜು ಏನ್ ಮಾಡ್ತಾನೆ, ಇದೇ ತರ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಇದೆ ಅವ್ರ 6 ಜನ ಕೈ ಎತ್ತಿ ಅಂತಾರೆ. ಚೈತ್ರ, ಮೋಕ್ಷಿತ ಎಲ್ಲರೂ ಎತ್ತುತ್ತಾರೆ. ಯಾರ್ಯಾರು ಮೊದ್ಲು ಒಪ್ಕೊಂಡಿದ್ರು ಅವರೆಲ್ಲ ಎತ್ತುತ್ತಾರೆ. ಮಂಜು ಅವರು, ಭವ್ಯ ನಿಮಗೂ ಓಕೆ ಅಲ್ವಾ ಅಂತಾರೆ. ಓಕೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಮಂಜು, ಭವ್ಯ ಏನ್ ಮಾಡ್ತಾರೆ, ಇಲ್ಲ ಹನುಮಂತ್ ಅವರೇ, ನೀವ್ ಆಟ ಆಡಿ, ನಾನು ಹೊರಗಡೆ ಕೂತ್ಕೊಳ್ತೀನಿ. ಅಕಸ್ಮಾತ್ ಈ ಟಾಸ್ಕ್ ಏನಾದ್ರು ಆಡು ಗೀಡು ಹೇಳೋದ್ರಲ್ಲಿ ಏನಾದ್ರು ಕೊಟ್ರೆ ಅಂತ ಹೇಳ್ಬಿಟ್ಟು ಅವರು ಹಿಂದೆ ಉಳಿತಾರೆ. ಅವಾಗ ಮಂಜು ಅವರು ರೈಸ್ ಮಾಡ್ತಾರೆ, ನೀವು 3 ಜನ ಸ್ಟ್ರಾಂಗ್ ಪ್ಲೇಯರ್ಸ್ಗಳು, ಅದಕ್ಕೆ ನೀವು ಬೇರೆಯವ್ರಿಗೆಲ್ಲ ಚಾನ್ಸ್ ಕೊಡೋದಿಕ್ ಬಿಡ್ತಾ ಇದ್ರ ಇವಾಗ ಅಂತ ಹೇಳ್ತಾರೆ. ಅಲ್ಲಿ ಎಂತ ಆಡಿಯನ್ಸ್ಗೂ ನೋಡಿದ್ರೆ ಅದೇ ತರ ಅನ್ಸುತ್ತೆ. ಅವ್ರ 3 ಜನ ಹೌದು ಟಾಸ್ಕ್ಗಳೆಲ್ಲ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತಲ್ಲ. ಸೊ ಈಗ ಒಂದು ಗ್ರಾಸರಿ ಟಾಸ್ಕಿಗೆನೆ ಈ ತರ ಒಂದು ಸಿಚುವೇಶನ್ ಅಲ್ಲಿ ಅವ್ರ 3 ಜನ ಈಸಿಯಾಗಿ ಬಿಟ್ಕೊಟ್ಬಿಟ್ಟು ನೀವು ಆಡಿ, ಅಕಸ್ಮಾತ್ ನೀವುಗಳು ಇಲ್ಲಿ ಯಾರು ಕಳಪೆ ತರ ಆಟ ಆಡಿದ್ರೆ ನಾವು ಅದನ್ನ ಡಿಸೈಡ್ ಮಾಡ್ತೀವಿ, ಅದನ್ನ ರೀಸನ್ ತಗೋತೀವಿ, ನಾವು ಕಳಪೆ ಕೊಡಕ್ಕೋ ಏನಿಕ್ಕೋ ಅನ್ನೋದು, ಅದ್ ಎಷ್ಟು ಸರಿ ಅಂತ ನೀವೇ ಹೇಳಿ ಬೇಕಂದ್ರೆ. ಈ ತರ ಒಂದು ಗೇಮ್ ಪ್ಲಾನ್ ಮಾಡೋದು ಭವ್ಯ, ತ್ರಿವಿಕ್ರಮ, ರಜತ್ ಅವ್ರಿಗೆ ಬೇಕಿತ್ತಾ? ಈ ತರದ್ ಬೇಕಿತ್ತಾ? ಅವರು ಆಗ ಅವ್ರ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ಅವ್ರ ಬಿಹೇವಿಯರ್ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ, ರಜತ್ ಆಗ ಮಂಜು ಅವ್ರು ರೈಸ್ ಮಾಡಿದಾಗ ನೀವು ಕರೆಕ್ಟ್ ಆಗಿ ಒಂದೊಂದು ರೀಸನ್ ಕೊಡಿ, ಏನಕ್ಕೆ ನೀವು ಹೊರಗಡೆ ಕೂತಿದ್ದೀರಾ ಅಂತ ಹೇಳಿದಾಗ ರಜತ್ ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಚೈತ್ರ ಆಡ್ಲಿ, ನಾನು ಚೈತ್ರ ನಾಟ ನೋಡ್ಬೇಕು, ಅದಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಟ್ ಇವರಿಬ್ರು ಸಹ ಏನೋ ಒಂಥರ ವ್ಯಂಗ್ಯವಾಗಿ ನಗ್ತಾರೆ. ಬಟ್ ಆದ್ರೆ ಇವರು ನಮ್ಮ ತ್ರಿವಿಕ್ರಮ್ ಹೇಳೋ ಒಂದು ಸ್ಟೇಟ್ಮೆಂಟ್ ನನ್ಗೆ ಇಷ್ಟ ಆಯ್ತು. ಅಲ್ಲಿ ಯಾವ ತರ ಹೇಳ್ತಾರೆ ಅಂತ ಅಂದ್ರೆ, ಮಂಜಣ್ಣ ನಿನಗೇನಪ್ಪ ಪ್ರಾಬ್ಲಮ್? ಈಗ ನೀವೊಂದು ಕೆಲಸ ಮಾಡಿ, ನೀವು ಯಾರು 3 ಜನ ನೀವು ಕುತ್ಕೋತೀರಾ ಹೇಳಿ, ನಾವು 3 ಜನ ಆಡ್ತೀವಿ ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಅವರೇ, ನೀವು 3 ಜನ ಒಟ್ಟೊಟ್ಟಿಗೆ ಕಪ್ಪೊಡೆಯಕ್ಕೆ ಬಂದಿದ್ದೀರಾ ಇಲ್ಲಿ ನೀನ್ ಹೇಳ್ಬೇಕಾಗಿರೋದು ಒಂದೇ ಒಂದ್ ಮಾತು, ನಿಮ್ಗೆ ಬೇರೆಯವ್ರು ಯಾರು ಚಾನ್ಸ್ ಕೊಟ್ರೆ ನಾನ್ ಆಡ್ತೀನಿ ಅಂತ ಹೇಳಿ. ಅದನ್ ಬಿಟ್ಟು ನೀವು 3 ಜನ, ನೀವು ಯಾರು 3 ಜನ ಬಿಡಿ, ನಾವು 3 ಜನ ಹೋಗಿ ಆಡ್ತೀವಿ ಅಂದ್ರೆ ನೀವು 3 ಜನ ಒಂದು ಟೀಮ್ ಆಗೇ ಹೋಗ್ಬೇಕಾ ನಿಮ್ಗೆ? ನಾನು ಅವಾಗ್ಲೇ ಹೇಳಿದ್ದೀನಿ, ತ್ರಿವಿಕ್ರಮ ನಿನಗೆ ಇದಿದೆ, ಕೆಪಾಸಿಟಿ ಇದ್ರೂ ಸಹ ನಿನ್ಗೆ ರಜತ್ ಜೊತೆಗೇ ಇರ್ಬೇಕಾ, ಭವ್ಯ ಜೊತೆಗೇ ಇರ್ಬೇಕಾ? ಇಲ್ಲೂ ಒಂದು ಗ್ರಾಸರಿ ಟಾಸ್ಕ್ ಅಲ್ಲೂ ಸಹ ನಿನ್ಗೆ 3 ಜನನು ಬೇಕಾ ಜೊತೆಗೆ? ನೀನೇ ಹೇಳ್ಬೋದಿತ್ತಲ್ವಾ, ಯಾರಾದ್ರೂ ಒಬ್ರು ಬನ್ನಿ ಬೇಕಾರೆ ಕೂತ್ಕೊಳ್ತೀನಿ ಅಂತ. ಹನುಮಂತ ರೆಡಿ ಇದ್ದ ಅಲ್ವಾ ಕೂತ್ಕೊಳ್ಳೋದಿಕ್ಕೆ? ನಿನ್ಗೆ ಆಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಹನುಮಂತ ನೀನ್ ಕೂತ್ಕೊಳ್ಳೋ, ನಾನೇ ಆಟ ಆಡ್ತೀನಿ ಅಂತ ಹೇಳ್ಬೋದಿತ್ತಲ್ವಾ?
ಅಲ್ಲಿ ನನ್ಗೆ ಹೆಂಗ್ ಕಾಣಿಸಿತ್ತು ಅಂದ್ರೆ ಇವ್ರು 3 ಜನ ಕುತ್ಕೊಂಡು ಇವ್ರು ಹೋಗ್ಲಿ, ಇವ್ರು ಗ್ರಾಸರಿ ಟಾಸ್ಕ್ ಅಲ್ಲಿ ಫೇಲ್ ಆಗ್ಲಿ, ಅದಕ್ಕೆ ನಾವು ರೀಸನ್ ಕೊಟ್ಕೊಂಡು ಕಳಪೆಗೆ ಏನೋ ಕೊಡ್ಬೋದು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇತ್ತು ಅಂತ ನನಗನ್ನಿಸ್ತು. ಇನ್ನು ಮೊದಲನೇ ಟಾಸ್ಕ್ ಅನ್ನ ಒಂದು ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಆ ಟೈಮಲ್ಲಿ ನಾನು ಇನ್ನೊಂದನ್ನ ಅಬ್ಸರ್ವ್ ಮಾಡಿದ್ದು ಏನಂದ್ರೆ ತ್ರಿವಿಕ್ರಮ್ ಇಂದ ಹನುಮಂತು, ಭವ್ಯ ಮತ್ತೆ ಧನ್ರಾಜ್ ಅವರು ಇನ್ನು ಸೋಫಾದ ಮೇಲೆ ಕೂತಿರ್ತಾರೆ. ಅವಾಗ ಇವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು ಧನ್ರಾಜ್ ಅವ್ರ ತಲೆ ಸವರ್ತಾ, ನೋಡ್ರಪ್ಪ ಈ ವಾರ ಸ್ವಲ್ಪ ನಮ್ಗೆ ಊಟ ಹಾಕ್ರಪ್ಪ ನೀವು, ಏನಾರು ಮಾಡಿ ಊಟ ಹಾಕಿ ನಮ್ಗೆ, ಇಷ್ಟ ದಿನ ನಾವ್ ಹಾಕಿದೀವಿ ಊಟವ ನಿಮ್ಗೆ ಅಂತ ಹೇಳ್ತಾರೆ. ಅದ್ ಸ್ವಲ್ಪ ತುಂಬಾ ಅಹಂಕಾರದ ಮಾತು ಅಂತ ನನ್ಗೆ ಅನಿಸ್ತು. ನಂಗೆ ನಿಜವಾಗ್ಲು ಕಾಮಿಡಿಯಾಗಿ ಹೇಳಿದ್ರು ಏನೋ ಗೊತ್ತಿಲ್ಲ, ಅದು ಕಾಮಿಡಿಯಾಗಿ ಸೌಂಡ್ ಆಗೋದು ಯಾರಿಗೆ ಅಂದ್ರೆ ಅವ್ರ ಅಭಿಮಾನಿಗಳಿಗೆ ಮಾತ್ರ ಅದು ಸೌಂಡ್ ಆಗೋದು ಕಾಮಿಡಿಯಾಗಿ, ಬೇರೆಯವ್ರಿಗೆ ಅದು ಅಹಂಕಾರದ ಮಾತಾಗೆ ಕಾಣೋದು. ನಿಜವಾಗ್ಲೂ ಒಂದು ಅಪ್ರಿಶಿಯೇಟ್ ಮಾಡ್ಬೇಕಾಗಿತ್ತು ಈ ಗ್ರಾಸರಿ ಟಾಸ್ಕ್ ಅಲ್ಲಿ. ನೋಡಿ, ಚೈತ್ರ ವೀಕ್ ಕಂಟೆಸ್ಟೆಂಟ್, ಗೌತಮಿ ನಿಜವಾಗ್ಲೂ ಅವರು ವೀಕ್ ಕಂಟೆಸ್ಟೆಂಟ್, ಮೋಕ್ಷಿತಾಗೆ ಇದೇ ಇಲ್ಲ, ಕಾನ್ಫಿಡೆಂಟ್ ಇಲ್ಲ. ಸೊ ಹನುಮಂತ ಕಾನ್ಫಿಡೆಂಟ್ ಆಗಿದ್ದಾನೆ, ಮಂಜು ಕಾನ್ಫಿಡೆಂಟ್ ಆಗಿದ್ದಾರೆ. ಧನ್ರಾಜ್ ಅವರು ಸ್ವಲ್ಪ ಕೆಲವು ಕಡೆ ಕಾನ್ಫಿಡೆಂಟ್ ಕಮ್ಮಿ ಅವರಿಗೆ. ಸೊ ಅಂತದ್ರಲ್ಲಿ ಆ ಟೀಮನ್ನ ಹನುಮಂತ ಮತ್ತೆ ಮಂಜು ಲೀಡ್ ಮಾಡ್ತಾರೆ. ಬಟ್ ಹನುಮಂತ ಮತ್ತೆ ಸ್ಟ್ರಾಂಗ್ ಪ್ಲೇಯರ್ ಆಗಿ ನಿಂತ್ಕೊಳ್ತಾರೆ. ಸೊ ಅವರಿಬ್ರು ಕರ್ಕೊಂಡು ಹೋಗಿದ್ ರೀತಿ ತುಂಬಾ ಚೆನ್ನಾಗಿತ್ತು. ಕರೆಕ್ಟ್ ಆಗಿ ಯಾರ್ಯಾರನ್ನ ಯಾವ್ಯಾವ ಆಟದಲ್ಲಿ ಪಾರ್ಟ್ನರ್ ನಮ್ಗೆ ಮಾಡ್ಕೋಬೇಕು ಅಂತ ಮಾಡ್ಕೊಳ್ತಾರೆ. ಮೊದಲನೇ ಟಾಸ್ಕ್ ಅನ್ನ ಈಸಿಯಾಗಿ ಗೆಲ್ತಾರೆ. ಗೌತಮಿ ಮತ್ತೆ ಮಂಜು ಮತ್ತೆ ಮೋಕ್ಷಿತಾ ಮತ್ತೆ ನಮ್ಮ ಹನುಮಂತು, ಇವರಿಬ್ರು ಸಹ ಎರಡೆರಡು ಸರಿ ಹೋಗಿ ಒಂದು ಹಲಗೆ ಮೇಲೆ ಒಂದು ಬಾಲ್ನ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಹಾಕೋದು, ಅದನ್ನ ಹಾಕೊಂಡು ನಾಲ್ಕು ಇದಿರುತ್ತೆ ಗ್ರಾಸರಿ, 4 ಬ್ಯಾಸ್ಕೆಟ್ ಗ್ರಾಸರಿನ ಈಸಿಯಾಗಿ ತಗೋತಾರೆ. ಇನ್ನೊಂದು ಬಾಯಲ್ಲಿ ಗಾಳಿಯನ್ನ ಊದ್ಕೊಂಡು ಆ ಒಂದು ಒಂದು ಬಾಲ್ನ ಹಾಕ್ಬೇಕಾಗುತ್ತೆ. ಅದು ಸ್ವಲ್ಪ ಕಷ್ಟ ಇರುತ್ತೆ ಚೈತ್ರ ಅವ್ರು ಇಟ್ಕೊಂಡು ಮಾಡೋದು. ಬಟ್ ಆದ್ರೂ ಸಹ ಚೈತ್ರ ಮತ್ತೆ ಮಂಜು ಪೇರ್ ಆಗಿರ್ತಾರೆ. ಗೌತಮಿನ ಅಲ್ಲಿ ಧನ್ರಾಜ್ಗೆ ಶಿಫ್ಟ್ ಮಾಡಿ ಮೋಕ್ಷಿತಾ ಮತ್ತೆ ಹನುಮಂತು ಅವರು ಒಂದು ಪೇರ್ ಆಗಿ ಅಲ್ಲೂ ಸಹ ಒಂದು ಒಳ್ಳೆ ಪೇರ್ ಮಾಡ್ಕೊಂಡು ಆ ಆಟನ 6 ಬಾಲ್ನ ಹಾಕ್ಬೇಕಾಗಿರುತ್ತೆ. ಬಟ್ 5 ಹಾಕ್ತಾರೆ. 6ನೇದಕ್ಕೆ ಕೊನೆಯವರೆಗೂ ಬಂದಿರ್ತಾರೆ. ಅದನ್ನು ಸಹ ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ಒಂದು ಬ್ಯಾಸ್ಕೆಟ್ ಮಿಸ್ ಆಗಿರುತ್ತೆ ಅಷ್ಟೇ. ಬಟ್ ಇನ್ನೊಂದು ಆಟ ಅದು ಆ ತಲೆಯಲ್ಲಿ ಬಾಲ್ನ ಕಟ್ಕೊಂಡು ಒಂದು ಬ್ಯಾಲೆನ್ಸ್ ಮಾಡ್ತಾ ಇವನ್ನ ಪಟ್ಟಿಗಳನ್ನ ಬೀಳಿಸ್ತಾ ಹೋಗ್ಬೇಕಾಗುತ್ತೆ ಡಿಫ್ರೆಂಟ್ ಕಲರ್. ಅದ್ರಲ್ಲಿ ಮಂಜು, ಗೌತಮಿ ಮತ್ತೆ ಧನ್ರಾಜು ಚೆನ್ನಾಗಿ ಆಡ್ತಾರೆ, ಅದನ್ನು ಮುಗಿಸ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಗ್ರಾಸರಿನೂ ಸಿಗುತ್ತೆ ಅವ್ರಿಗೆ. ಏನೋ ಮಿಸ್ ಆಗಿದ್ರು ಒಂದೇನೋ ಮಿಸ್ ಆಗಿರ್ಬೇಕಷ್ಟೇ, ಎಲ್ಲವೂ ಸಿಗುತ್ತೆ ಅವರಿಗೆ. ನಿಜವಾಗ್ಲೂ ನನಗೆ ಅನ್ಸಿದ್ದೇನು ಅಂದ್ರೆ ಇದು ಗ್ರಾಸರಿ ಪಡೆದಿದ್ದು ಟಾಸ್ಕ್ಗಳು ಅಂತಲ್ಲ, ಈ ಮೆಂಟಾಲಿಟಿ ಅವ್ರಿಗೆ ಆ ಒಂದು ಗ್ರಾಸರಿ ಆಟ ಆಡೋದಕ್ಕೆ ಹೋಗ್ಬೇಕಾದ್ರೆ ನೀವೇನಾದ್ರು ಗ್ರಾಸರಿ ತರಕಾಗ್ದೇನೆ ಸೋತ್ರೆ ನಾವು ಒಂದು ರೀಸನ್ ಕೊಡೋದಿಕ್ಕೆ ರೆಡಿ ಆಗಿರ್ತೀವಿ ಅಂತ ಒಂದು ಹೇಳಿದ್ರಲ್ಲ, ಆ ಒಂದು ಸ್ಟೇಟ್ಮೆಂಟು, ಆ ಒಂದು ಸ್ಟ್ರಾಟಜಿ ಏನ್ ಮಾಡಿದ್ರು ತ್ರಿವಿಕ್ರಮ, ಅದು ಸರಿ ಇರಲಿಲ್ಲ. ಅದು ಅವರಿಗೆ ಫೇಲ್ ಆಯ್ತು. ಯಾರನ್ನು ಕಡೆಗಣಿಸಬಾರ್ದು ಆಟಗಳಲ್ಲಿ. ಬಿಗ್ ಬಾಸ್ ಆಟ ಇದೇನು ಒಂದು ಒಲಿಂಪಿಕ್ಸ್ ಗೇಮ್ ಆಯ್ತು. ತ್ರಿವಿಕ್ರಮನ್ ಅದೇ ತರ ಆಗಿದ್ರೆ ಎಂತೆಂಥವ್ರನ್ನ ಅಂತವ್ರನ್ನೇ ಕರ್ಕೊಂಡ್ಬಂದು ಇದ್ ಮಾಡ್ತಿದ್ರು ಆಯ್ತಾ. ಒಂದು ಬೆರಳಿಗಿಂತ ಇನ್ನೊಂದು ಬೆರಳು ದೊಡ್ಡದೇ ಇರ್ತಿರುತ್ತೆ ತ್ರಿವಿಕ್ರಮ್ ಅವರೇ. ದಯವಿಟ್ಟು ಈ ತರ ಅಂದ್ರೆ ಅಕಸ್ಮಾತ್ ಏನಾದ್ರು ಗ್ರಾಸರಿ ಬಂದೇ ಇರಲಿಲ್ಲ ಏನ್ ಮಾಡ್ತಿದ್ರಿ? ಈ ವಾರ ಪೂರ್ತಿ ಮಂಜು ಅವ್ರ ಟೀಮ್ ಯಾರು ಹೋಗಿದ್ರು ಅವ್ರನ್ನೆಲ್ಲ ಹಿಡ್ಕೊಂಡು ಜಗಳ ಮಾಡೋದಕ್ಕೆ ಎಲ್ಲದಕ್ಕೂ ರೀಸನ್ ಸಿಕ್ಬಿಡ್ತಿತ್ತು ನಿಮ್ಗೆ. ಅಲ್ಲಿ ಅಟ್ಲೀಸ್ಟ್ ಒಂದು ಡಿಸ್ಕಷನ್ ಬೇಕಾಗಿತ್ತು ತಾನೆ. ಯಾರು ನೀವು ಈಗ ರಜತ್ ಓಕೆ ಅವ್ರು ಫಸ್ಟ್ ಹೇಳಿದ್ರು, ತ್ರಿವಿಕ್ರಮ್ ಯಾಕೆ ಕೂತ್ಕೋಬೇಕಿತ್ತು? ಹನುಮಂತ ಕೂತ್ಕೋತೀನಿ ಅಂತ ಹೇಳಿದ್ರಲ್ವಾ. ಹನುಮಂತ ನಾನ್ ಬೇಕಾದ್ರೆ ಕೂತ್ಕೋತೀನಿ ಅಂದಾಗ ಭವ್ಯ ಏನಕ್ಕೆ ಕೂತ್ಕೊಂಡ್ರು ಗೊತ್ತಿಲ್ಲ ರೀಸನ್. ತ್ರಿವಿಕ್ರಮ್ ಓಕೆ ಹನುಮಂತ ನೀನ್ ಬಾ ಬೇಕಾದ್ರೆ ಹೋಗು ನೀನ್ ಅಲ್ಲಿಗೆ ಅಂತ ಹೇಳ್ಬೋದಾಯ್ತು. ನಿಜವಾಗ್ಲೂ ಹಾಡ್ ಹೇಳೋ ಅಂತ ಟಾಸ್ಕ್ ಅನ್ನ ಯಾವ್ದಾದ್ರು ಗ್ರಾಸರಿ ಟಾಸ್ಕ್ ಅಲ್ಲಿ ಯಾವತ್ತಾದ್ರೂ ಕೊಟ್ಟಿದಾರ? ಅದನ್ನ ನಂಬಕ್ಕಾದ್ರೂ ಆಗುತ್ತಾ? ಒಂದ್ ರೀತಿಲಿ ಏನು ಅಂತ ಅಂದ್ರೆ ನನ್ಗೆ ಅವ್ರು ಏನೋ ಸ್ಟ್ರಾಟಜಿ ಮಾಡಿದ್ರು. ಇವರೆಲ್ಲರೂ ಒಂದು ಹಳ್ಳಕ್ ಬೀಳ್ಲಿ ಅಂತ ಒಂದು ಥಾಟ್ ಮಾಡಿ ಸ್ಟ್ರಾಟಜಿ ಮಾಡಿದ್ರೆ ಏನೋ ಗೊತ್ತಿಲ್ಲ ತ್ರಿವಿಕ್ರಮ. ಬಟ್ ಅದು ವರ್ಕ್ ಆಗ್ಲಿಲ್ಲ ಅಂತ ನನ್ಗೆ ಅನಿಸ್ತು. ಇನ್ನು ಈ ಗ್ರಾಸರಿ ಟಾಸ್ಕ್ ಆದ್ಮೇಲೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಬಿಗ್ ಬಾಸ್ ಕಷಾಯ ಕುಡ್ಸೋದು ಅನ್ನೋ ಒಂದು ಟಾಸ್ಕ್ ನಡೆಸ್ತಾರೆ. ಇದೇನ್ ನಾಮಿನೇಷನ್ ಏನಲ್ಲ, ಬಟ್ ಅವ್ರ ಬಗ್ಗೆ ಏನೋ ಒಂದ್ ಹೇಳಿ ಅವ್ರಿಗೆ ಒಂದು ಕಷಾಯ ಕುಡ್ಸೋದು. ಅಂದ್ರೆ ನಾಟಕೀಯತೆ ಬರೀ ಕೆಟ್ಟದ್ದೇ ಇರುತ್ತೆ ಆಯ್ತಾ. ಅಲ್ಲಿ ಆಗ್ಲಿಕಾಯ್ದಿರ್ಬೋದು, ತರಕಾರಿಗಳ್ದು ಆ ತರ ಎಲ್ಲ ಕಷಾಯಗಳು, ಕ್ಯಾರೆಟ್, ಬೀಟ್ರೂಟ್ ಆ ತರದ ಕಷಾಯಗಳೆಲ್ಲ ಇರುತ್ತೆ. ಒಬ್ಬ ವ್ಯಕ್ತಿಗೆ ಎಷ್ಟನ್ ಬೇಕಾದ್ರೂ ರೀಸನ್ ಕೊಟ್ಬಿಟ್ಟು ಅವೆಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಇಲ್ಲ ಸಿಂಗ್ ಕುಡಿಯೋದು ಆ ತರ ಇರುತ್ತೆ. ಸೊ ಇದ್ರಲ್ಲಿ ನನ್ಗೆ ಅನ್ಸಿದ್ದೇನು ಅಂತ ಅಂದ್ರೆ, ಸೊ ಕೆಲವರು ಅವ್ರು ಏನು ಮೈಂಡ್ ಅಲ್ಲಿ ಇತ್ತೋ ಅದೇ ತರ ಮಾಡಿದ್ರು. ಇನ್ ಕೆಲವರು ತುಂಬಾ ಯೋಚನೆ ಮಾಡಿ
ಮಾಡಿದ್ರು ಅಂತ ಅನಿಸ್ತು. ಯಾಕೆಂದ್ರೆ ನಾಮಿನೇಷನ್‌ಗೆ ಅವನ್ನೆಲ್ಲ ಥಿಂಕ್ ಮಾಡೇನೋ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಬಟ್ ಇಲ್ಲಿ ಒಂದು ನಾನು ಹೇಳಿದ್ದೇನಂತ ಅಂದ್ರೆ ಮೊದಲನೇದು ಇವ್ರು ಬರ್ತಾರೆ. ನಮ್ಮ ಗೌತಮಿ ಅವ್ರು ಬಂದು ಅವ್ರು ಕೊಡೋದು ಕಷಾಯನ ಇವ್ರಿಗೆ ಚೈತ್ರ ಅವ್ರಿಗೆ ಕೊಡ್ತಾರೆ. ಏನೋ ಗೊತ್ತಿಲ್ಲ ನನಗೆ ಚೈತ್ರ ಅವ್ರು ಕೊಟ್ಟಂತ ರೀಸನ್ ಕೊಡ್ತಾರೆ. ರೀಸನ್ ಸಿಕ್ಕೇ ಸಿಗುತ್ತೆ ಹುಡುಕ್ತಾರೆ ಬಿಡಿ ಅದೇನಿಲ್ಲ. ಬಟ್ ಗೌತಮಿ ಅವರು ಚೈತ್ರವನ್ನ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ ಅವ್ರ ಜೊತೆ ಜಗಳ ಇತ್ತು ಆಯ್ತಾ. ಅದನ್ನ ಸ್ವಲ್ಪ ಅವ್ರವ್ರು ಏನೋ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ. ಬಟ್ ರಜತ್ ಏನ್ ಬಿಟ್ಟಿಲ್ಲ ಅಷ್ಟು ಈಸಿಯಾಗಿ. ಬಟ್ ಗೌತಮಿ ಅವ್ರು ಯಾಕೋ ರಜತ್ನ ವಿಷಯ ಬಿಟ್ಬಿಟ್ರು. ಚೈತ್ರನ ಈಸಿ ಟಾರ್ಗೆಟ್ ಅಂತ ಇಟ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸಿದ್ದಂತೂ ನಿಜ ನನಗೆ. ಯಾಕೆಂದ್ರೆ ಚೈತ್ರಾಗೂ ಅವ್ರಿಗೂ ಅಷ್ಟೊಂದೇನು ಇದಿರ್ಲಿಲ್ಲ, ವೈಮನಸ್ಸಾಗ್ಲಿ ಏನು ಇರ್ಲಿಲ್ಲ. ಬಟ್ ಆದ್ರೂ ಸಹ ಚೈತ್ರನ ಇಟ್ಕೊಂಡಿದ್ದವ್ರು ಒಂದು ಸೇಫ್ಟಿಗೆ ಅಂತಾನೆ ನನ್ಗೆ ಅನ್ಸಿದ್ ಮಾತ್ರ ನಿಜ ನನ್ಗಲ್ಲಿ. ಇನ್ನು ನೆಕ್ಸ್ಟ್ ರಜತ್ ಬರ್ತಾರೆ. ಅವ್ರು ಆಬ್ವಿಯಸ್ಲಿ ಸುಮ್ನೆ ಹೇಳೋದಲ್ಲ, ಆ ವ್ಯಕ್ತಿ ಚೈತ್ರನ್ ಕಂಡ್ರೆ ಆಗಲ್ಲ. ಸೊ ಆದ್ರಿಂದ ಚೈತ್ರಂಗೆ ಎಲ್ಲಾ ರೀಸನ್ಗಳನ್ನ ಹೇಳಿ ಮಿಕ್ಸ್ಡ್ ಕಷಾಯ ಮಾಡಿಸಿ ಕುಡಿಸ್ತಾನೆ. ಸೊ ಅದೇ ತರ ಚೈತ್ರ ಅವರು ಸಹ ಬೌನ್ಸ್ ಬ್ಯಾಕ್ ಆಗಿ ರೀಸನ್ ಎಲ್ಲ ಕೊಡ್ತಾರೆ, ಇಲ್ಲ ಅಂತಲ್ಲ. ಗೌತಮಿ ಅವರಿಗೆ ಸಹ ಚೈತ್ರ ಅವ್ರು ಹೇಳಿದ್ದು ಈಸಿಯಾಗಿ ಹೇಳ್ಬಿಟ್ರು, ನಾನು ಈಸಿ ಟಾರ್ಗೆಟ್ ಅಂತ ನೀವು ಕೊಟ್ಟಿದ್ದೀರಾ, ಪರವಾಗಿಲ್ಲ ತಗೋತೀನಿ ಬಿಡಿ ಅಂತ ಹೇಳ್ತಾರೆ. ನನ್ಗನ್ಸಿದ್ದು ಅದೇ ವಿಷಯ ಗೌತಮ್ ಇದ್ರಲ್ಲಿ. ಬಟ್ ಇವ್ರು ಮಾತ್ರ ನನಗೆ ಯಾರೋ ರಜತ್ ಅವ್ರು ಮಾತ್ರ ಈಸಿ ಟಾರ್ಗೆಟ್ ಅಂತ ಏನಿಲ್ಲ. ಅವರು ಯಾಕೆಂದ್ರೆ ಲಾಸ್ಟ್ ವೀಕೆಂಡ್ ಅಲ್ಲಿ ಆಗಿರೋ ಸಿಚುವೇಶನ್ ಇರ್ಬೋದು, ಅವನ್ನೆಲ್ಲ ಇಟ್ಕೊಂಡು ಕೊಟ್ಟಂತಹ ರೀಸನ್ಗಳು ಚೆನ್ನಾಗೇ ಇತ್ತು. ಬಟ್ ಅದಕ್ಕೆ ಇವರು ಬೌನ್ಸ್ ಬೇಕಾಗಿರೋ ಅಷ್ಟೊಂದು ಹೇಳಕ್ಕಾಗಲ್ಲ ಅವ್ರು ಏನ್ ಮಾಡಿದ್ರು ಅಂತ. ಬಟ್ ಇಲ್ಲಿ ನನಗೆ ಇಂಪಾರ್ಟೆಂಟ್ ಅಂತ ಅನ್ಸಿದ್ದು ಮಂಜು ಅವ್ರು ಬಂದು ಸಹ ಚೈತ್ರ ಅವ್ರಿಗೆ ಕೊಡ್ತಾರೆ ಕಷಾಯನ. ನನಗದು ತುಂಬಾ ಬಾಲಿಶ ಅಂತ ಅನಿಸ್ತು. ಯಾಕೆಂದ್ರೆ ಚೈತ್ರಂಗೂ ಮಂಜುಗೂ ಅಷ್ಟೊಂದೇನು ಗಲಾಟೆಗಳೇ ಇಲ್ಲ ರೀ. ಅವನು ಸೇಫ್ಟಿ ಗೇಮ್ ನೋಡಕ್ ಹೋದ. ನನಗೆ ಗೊತ್ತಿಲ್ಲ ಅವನಿಗೆ ಏನಕ್ಕೆ ಸೇಫ್ಟಿ ಗೇಮ್ ನೋಡಕ್ ಹೋದ ಅಂತ. ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡೋದೇನಂತಂದ್ರೆ ಇಲ್ಲಿ ಆರ್ಡರ್ ಸಹ ಮ್ಯಾಚ್ ಆಗುತ್ತೆ. ಯಾಕೆ ಅಂತಂದ್ರೆ ಮೋಕ್ಷಿತಾ, ಚೈತ್ರ, ಭವ್ಯ, ತ್ರಿವಿಕ್ರಮ್ ಅವರೆಲ್ಲ ಲಾಸ್ಟಿಗೆ ಬರ್ತಾರೆ ಕೊಡೋದಿಕ್ಕೆ. ಕಾರಣ ಇಷ್ಟೇ, ಮೊದ್ಲೇ ಬಂದ್ರೆ ಆಮೇಲೆ ಕೊಟ್ಬಿಡ್ತಾರೆ ಅಂತ. ಈಗ ಮಂಜು ಕೊಟ್ಟಾಗಿತ್ತು, ಇನ್ ಮಂಜು ಸಿಗ್ತಾ ಇನ್ ಬೇರೆಯವ್ರಿಗೆಲ್ಲ. ಸೊ ಅದ್ರಲ್ಲಿ ಭವ್ಯಾರ್ದು ಅವ್ರದ್ದು ಒಂದು ಕಾನ್ವರ್ಸೇಷನ್ ಹೇಳ್ತೀನಿ. ಭವ್ಯ ಅವರು ಈ ಮಂಜುಗೆ ನಿಮಗೆ ಇದು ಅಂದ್ಬಿಟ್ಟು ಕೊಡ್ತಾರೆ, ಏನೋ ಅಹಂಕಾರ ಅಂತ ಹೇಳಿ ಕೊಡ್ತಾರೆ. ಸೊ ಆ ಟೈಮಲ್ಲಿ ಏನಕ್ಕೆ ಅಹಂಕಾರ, ಎಲ್ಲಿ ನನ್ನ ಅಹಂಕಾರ ನೋಡಿದೆ ಅಂತ ಹೇಳಿದಾಗ ಇದು ಅದೇ ಬೆಳಿಗ್ಗೆ ನಡೆದಂತಹ ಒಂದು ಗ್ರಾಸರಿ ಟಾಸ್ಕ್ ನ ಟೀಮ್ ಮಾಡ್ಬೇಕಾದ್ರೆ ನೀವು ಕೇಳಿದ ರೀತಿ ಸರಿ ಇಲ್ಲ, ನೀವು ಅಹಂಕಾರದಲ್ಲಿ ಮಾತಾಡ್ತಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಅವಾಗ ಅಹಂಕಾರ ಅದೇನಾಯ್ತು, ಎಲ್ಲರೂ ಟೀಮ್ ಕೂತ್ಕೊಂಡು ಮಾತಾಡಿ ಅಂತ ಹೇಳಿದ್ರೆ ಅದನ್ನ ಯಾಕೆ ಅಹಂಕಾರ ಅಂತ ತಗೋತೀರಿ ಅಂದಾಗ, ಸೊ ಆಮೇಲೆ ಮತ್ತೆ ಅವ್ರು 3 ಜನದ ಒಂದು ಟಾಸ್ಕ್ ಹಿಂದೆ ನಡೆದಂತಹ ಟಾಸ್ಕ್ಗಳಿಗೆ ಹೋಗ್ತಾರೆ. ಅಲ್ಲಿ ನಂದು ಅನ್ನೋದೇ ಇತ್ತು, ನಿಮ್ದು ಅಂತ ಎಲ್ಲ ಹೇಳಕ್ ಹೋದಾಗ ಸ್ವಲ್ಪ ಅಲ್ಲಿ ಅವ್ರಿಬ್ರಿಗೂ ಇವ್ರು ಮಂಜು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದಾಗ ಅವ್ರ ಕೈಯಲ್ಲಿ ಬೆರಳಲ್ಲಿ ಸ್ವಲ್ಪ ಇವರು ಯಾರೋ ನಮ್ಮ ಭವ್ಯ ಅವರು ಆಟಿಟ್ಯೂಡ್ ಇಂದ ಕೈ ಇಳಿಸಿ ಕಮ್ಮಿ ಮಾತಾಡಿ ಅಂತ ಹಿಂಗೆ ಅನ್ನಕ್ ಹೋಗ್ತಾರೆ. ಅವಾಗ ಮಂಜು ಅವರು ಟ್ರಿಗರ್ಗೆ ಇದನ್ನ ನಿಂದು ಅಹಂಕಾರ ಈಗ ಮಾಡ್ತಾ ಇದೆಯಲ್ಲ, ನಿಂದು ಅಹಂಕಾರ ಅಂತ ಹೇಳ್ತಾರೆ. ಆಕ್ಚುಲಿ ಅದು ಕರೆಕ್ಟ್ ಆಗಿತ್ತು. ಆ ಮಂಜು ಅವ್ರು ಹೇಳಿದ ವರ್ಡು ಚೆನ್ನಾಗಿತ್ತು. ಅವಾಗ ಮಂಜು ಅವರು ಅವ್ರಿಬ್ರದ್ದು ಕಾನ್ವರ್ಸೇಷನ್ ಎಲ್ಲೆಲ್ಲೋ ಹೋಗುತ್ತೆ. ಆ ಟೈಮಲ್ಲಿ ಮಂಜು ಅವ್ರು ಏನ್ ಮಾಡ್ತಾರೆ, ನೀನ್ ಹೆಂಗ್ ಆಡ್ದೆ, ನೀನ್ ಹೆಂಗೆ ಲಾಸ್ಟ್ ವೀಕ್ ಕ್ಯಾಪ್ಟನ್ ಆದೆ ಅಂತ ನನಗೆ ಗೊತ್ತಿದೆ, ನೀನು ಅನ್ನೋ ರೀತಿಲಿ ಬಂದಾಗ ಸ್ವಲ್ಪ ಭವ್ಯಗೆ ಸ್ವಲ್ಪ ಅದು ಇನ್ನು ಹಿಟ್ ತಲೆ ಅಂದ್ರೆ ಏನೋ ಒಂದು ಕೋಪ ಟ್ರಿಗರ್ ಆಗಿದಂತೂ ಕಾಣ್ತು ನನಗೆ. ಸೊ ಮುಂದಿನ ದಿನಗಳಲ್ಲಿ ಭವ್ಯಂಗೆ ಆ ಕ್ಯಾಪ್ಟನ್ಸಿ ಆಡಿರೋ ಆಟ ಸಿಗಾಕೊಳ್ಳುತ್ತೆ ಅಂತ ನನಗೆ ಇಲ್ಲೇ ಅನಿಸ್ತು ನನಗೆ. ಸೊ ಇನ್ನು ಅದಾದ್ಮೇಲೆ ಅಷ್ಟೊಂದು ಜಗಳ ಆಡ್ತಾ ಇರ್ತಾರೆ, ಹೋಗಿ ಕೂತ್ಕೊಳ್ತಾರೆ ಅಲ್ಲಿ. ಸ್ವಲ್ಪ ಅಲ್ಲಿ ಮಾತು ಮಂಜುಂದೆ ಮೇಲುಗೈ ಆಗುತ್ತೆ ಅಂತ ಅನ್ಸಿದ್ರು ಸಹ ಭವ್ಯ ಅವ್ರಿಗೆ ಸ್ವಲ್ಪ ಒಂದ್ ರೀತಿಲಿ ಸೇಫ್ಟಿ ಆಗಿ ಕೊಟ್ರು ಅಂತ ನನ್ಗೆ ಅನಿಸ್ತು. ಯಾಕೆಂದ್ರೆ ಮಂಜು ಆಲ್ರೆಡಿ ಕೊಟ್ಟಾಗಿರೋದ್ರಿಂದ ಮಂಜು ಕೊಟ್ಟಿದ್ದು ಈಸಿ ಅನಿಸ್ತು. ನೆಕ್ಸ್ಟ್ ಮೋಕ್ಷಿತಾ ಬರ್ತಾರೆ. ಮೋಕ್ಷಿತಾ ಅವರು ಮಂಜುಗೆ ಕೊಡ್ತಾರೆ. ಅಂದ್ರೆ ನಾಟಕೀಯವಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ನನಗೆ ಇದ್ರಲ್ಲಿ ಹೆಂಗ್ ಅನಿಸ್ತು ಅಂತ ಅಂದ್ರೆ ಮೋಕ್ಷಿತ್ ಅವ್ರು ಕೊಟ್ಟಿದ್ದ ರೀಸನ್ ನನಗೆ ಅಷ್ಟೊಂದು ಕರೆಕ್ಟ್ ಅಂತ ಅನಿಸ್ತಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಟಾರ್ಗೆಟ್ ಮಾಡೋದೇ ಮಂಜುಗೆ ಅಂತ ನನ್ಗೆ ಆಲ್ರೆಡಿ ಗೊತ್ತಿತ್ತು. ಈಗ ಮಂಜು ಬಿಟ್ರೆ ಅವ್ರಿಗೆ ಯಾರು ಇನ್ನಿಲ್ಲ ಬೇರೆ, ಅವ್ರು ಮಂಜು ಕೊಡ್ತಾರೆ ಅಂತ ಗೊತ್ತಿತ್ತು. ಅವ್ರು ಹೇಳಿದ ವರ್ಡ್ ಏನಪ್ಪಾ ಅಂದ್ರೆ ನಾಟಕೀಯತೆ. ನೀವು ಕೆಲವ್ರ ಬಗ್ಗೆ ಏನೇನೋ ಮಾತಾಡಿರ್ತಾರ, ಅವ್ರ ಜೊತೆ ಜಗಳ ಎಲ್ಲ ಆಡ್ಕೊಂಡಿರ್ತೀರ, ಆದ್ರೆ ಆಮೇಲೆ ಅವ್ರ ಹತ್ರ ಕ್ಲೀನ್ ಆಗಿ ಮಾತಾಡ್ಕೊಂಡು ಕೂತಿರ್ತೀರಾ ಅಂತ ಹೇಳಿದ್ರು. ಸೊ ಅವ್ರಿಗೆ ಮೋಕ್ಷಿತಾಗೆ ಅವರೇ ಥಿಂಕ್ ಮಾಡ್ಬೇಕು ಅದನ್ನ. ಅವರೂ ಸಹ ಬೇರೆಯವ್ರ ಹತ್ರ ಎಲ್ಲ ಜಗಳ ಆಡಿದ್ದಾರೆ, ಅವರೇ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದ್ರೆ ಅದು ನಾಟಕೀಯನಾ ಅಂತ ಮಂಜು ಅವರು ಕೇಳಿದಾಗ ಹೌದು ನಾನ್ ನಿಮ್ ಜೊತೆ ಮಾತಾಡಿದ್ದು ನಾಟಕೀಯ ಅಂತ ಹೇಳ್ತಾರೆ. ಸೊ ಅದು ಅವ್ರಿಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಮೋಕ್ಷಿತ್ ಅವ್ರು ಆತರ ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಆ ಟಾಪಿಕ್ಗೆ ಆ ರೀಸನ್ಗೆ ಅವ್ರು ಕೊಟ್ಟಂತ ರೀಸನ್ಗೆ ಅದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತು ಆಕ್ಚುಲಿ. ಬಟ್ ಆ ಟೈಮಲ್ಲಿ ಮಂಜು ಅವರು ಟ್ರಿಗರ್ ಆಗಿ ಹೇಳ್ತಾರೆ ಏನಂತ, ಎಲ್ಲಾರು ಕೊನೆಗೆ ಬರ್ತೀರಾ,
ನೀವೆಲ್ಲ ಕೊನೆಗೆ ಬರ್ತೀರಲ್ಲ, ಅದೇ ನಾಟಕೀಯ ನೀವು ಬರೋದೇ. ಕೊನೆಗೆ ಬಂದ್ಬಿಟ್ಟು ಕಷಾಯ ಕೊಡೋದು, ಮೊದ್ಲೇ ಬಂದ್ಬಿಟ್ಟು ನಿಮಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅವಾಗೆಲ್ಲ ನಕ್ಕೊಂಡು ಬರ್ತಾರೆ ಅವ್ರು ಅಷ್ಟೇ. ಬಟ್ ಅದೊಂಥರ ಒಂದ್ ರೀತಿಲಿ ಹೆಂಗಿತ್ತು ಅಂದ್ರೆ, ಈ ಟಾಸ್ಕ್‌ಗಳನ್ನ ಬಿಗ್ ಬಾಸ್ ಅವರು ಸ್ವಲ್ಪ ಬೇರೆ ತರ ನಡೆಸ್ಬೇಕು. ಯಾಕೆಂದ್ರೆ ಎಲ್ಲರೂ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಇವಾಗ. ಈ ಆರ್ಡರ್ ನೋಡ್ಕೊಂಡ್ ಬರೋದು, ಫಸ್ಟ್ ನಾಮಿನೇಷನ್ ಮಾಡೋನ್ನ ಫಸ್ಟ್ ಯಾರು ನಾಮಿನೇಷನ್ ಮಾಡ್ತಾರೆ ಅವ್ರಿಗೆ ಬೀಳೋದು, ಈ ತರ ಆಗ್ತಾ ಇರ್ತವೆ. ಇನ್ ಚೈತ್ರ ಅವ್ರು ಬರ್ತಾರೆ, ಚೈತ್ರ ಅವರು ಬಂದ್ಬಿಟ್ಟು ಇವ್ರಿಗೆ ಕೊಡ್ತಾರೆ, ಮಂಜುಗೆ ಕೊಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅದೊಂದೇನು ಅಷ್ಟೊಂದು ವಿಶೇಷ ಅನಿಸ್ತಿಲ್ಲ. ಬಟ್ ನನ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಶೇಷ ಏನಪ್ಪಾ ಅಂತ ಅಂದ್ರೆ, ತ್ರಿವಿಕ್ರಮ್ ಅವರು ಭವ್ಯಗೆ ಹೇಳಿ ಅಂದ್ಬಿಟ್ಟು ಕೊಡ್ತಾರೆ. ಅದಕ್ಕೆ ಕಾರಣ ಏನ್ ಕೊಡೋದು ಅಂದ್ರೆ, ಅವರು ನಿನ್ನೆ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಕ್ಯಾಪ್ಟನ್ಸಿನ ಬಿಟ್ಕೊಡ್ತೀನಿ, ನನ್ನ ಕ್ಯಾಪ್ಟನ್ಸಿ ಬೇಡ ಅಂತ ಅವರು ಅಳ್ತಾ ಹೇಳ್ತಿದ್ರು, ಅದು ಏಡಿತನ ಅಂತ ಹೇಳ್ತಾರೆ. ನನಗೆ ಫಸ್ಟ್ ಆಫ್ ಆಲ್ ಅವರು ಭವ್ಯನ್ ಚೂಸ್ ಮಾಡಿದ್ದೆ ಒಂದು ಕ್ಯಾಲ್ಕುಲೇಷನ್ ಇಂದ ಅಂತ ನನಗನ್ನಿಸ್ತು. ಕಾರಣ ಇಷ್ಟೇ, ಅವ್ರಿಗೆ ಬೇರೆಯವ್ರ ಮೇಲೆ ಬೇಕಾದಷ್ಟು ರೀಸನ್ಗಳಿತ್ತು. ಆದ್ರೂ ಸಹ ಅವ್ರನ್ನೆಲ್ಲ ಬಿಟ್ಬಿಟ್ಟು ಭವ್ಯನ, ಅದು ಕ್ಲೋಸ್ ಫ್ರೆಂಡನ್ನೇ ತಗೊಂಡು ಅವರಿಗೆ ರಸ ಕುಡಿಸ್ತಾ ಇದ್ದಾರೆ ಅಂದ್ರೆ, ಇಲ್ಲ ಅವ್ರನ್ನ ಬೆನಿಫಿಟ್ ಮಾಡ್ಬೇಕು ಅವರಿಗೆ, ಇಲ್ಲ ಅವ್ರದ್ದು ಫ್ರೆಂಡ್ ತರನೇ ನೋಡಿದ್ರು ಸಹ ಅವ್ರ ಗ್ರಾಫ್ ಅನ್ನು ಸ್ವಲ್ಪ ಕೆಳಗಡೆ ಕೆಳಿಬೇಕು. ಸೊ ಇವೆರಡು ಲಾಜಿಕ್ ಅಲ್ಲಿ ಯಾವ್ದನ್ನ ಇವರು ಮಾಡಿರ್ಬೋದು ಅಂತ ನನಗೆ ಅರ್ಥ ಸಿಗ್ಲಿಲ್ಲ. ಬಟ್ ಆದ್ರೂ ನನ್ಗೆ ಅನ್ಸಿದ್ದು ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ತಿಳಿಸಿ ಇಲ್ಲಿ. ಮೊದಲನೇ ಆಂಗಲ್ ಅಲ್ಲಿ ನೋಡಿದ್ರೆ, ಇಲ್ಲ ಭವ್ಯ ಅವ್ರಿಗೆ ಇವರು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರ ಅಂದ್ರೆ, ಈಗ ಈಗ ಅವರಿಬ್ಬರ ಮಧ್ಯೆ ನಡೆದಿರೋ ಕಾನ್ವರ್ಸೇಷನ್ ಇದು, ಬೇರೆ ಯಾರಿಗೂ ಗೊತ್ತಿಲ್ಲ. ಅದನ್ನ ಹೇಳೋ ಅವಶ್ಯಕತೆನೇ ಇರ್ಲಿಲ್ಲ ಅಲ್ಲಿ. ಯಾಕೆಂದ್ರೆ ಅದು ಎಮೋಷನಲ್ ಅಲ್ಲಿ ನಡೆದಂತಹ ಒಂದು ಡಿಸ್ಕಷನ್. ಅದನ್ನ ಹೇಳೋ ಅವಶ್ಯಕತೆ ಇರ್ಲಿಲ್ಲ, ನಿಜವಾಗ್ಲೂ ಅದು ಜೆನ್ಯೂನ್ ಫೀಲಿಂಗ್ ಇತ್ತು. ಅದನ್ನ ತಗೊಬಂದು ಇಲ್ಲಿ ಹೇಳೋ ಆಗಿರ್ಲಿಲ್ಲ. ಅಲ್ಲಿ ಏಡಿ ಅನ್ನೋ ಭಾವನೆಗಳಾಗ್ಲಿ ಏನು ಇರ್ಲಿಲ್ಲ, ಅದನ್ನ ಇಲ್ಲಿ ತರೋ ಅಗತ್ಯನೇ ಇರ್ಲಿಲ್ಲ. ಇಲ್ಲಿ ಭವ್ಯನ ಒಂದು ಡ್ಯಾಮೇಜ್ ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅಂದ್ರೆ ಭವ್ಯಂಗೆ ಡ್ಯಾಮೇಜ್ ಆಗಿದೆಯಲ್ಲ ಈಗ ಲಾಸ್ಟ್ ವೀಕ್, ಸೊ ಅದಕ್ಕೋಸ್ಕರ ಈ ತರ ಒಂದು ಹೇಳ್ಬಿಟ್ಟು, ಈಗ ಅವರು ಕ್ಯಾಪ್ಟನ್ಶಿಪ್ ನ ಬಿಡೋದಿಕ್ ರೆಡಿ ಇದ್ರು, ನಾನೇ ಬೇಡ ಅಂತ ಹೇಳ್ದೆ ಅಂತ ಇವ್ರಿಗೂ ಎಲ್ಲ ಅರ್ಥ ಮಾಡ್ಸೋದಿಕ್ಕೆ ಈ ತರ ಹೇಳಿದ್ರ, ಇಲ್ಲ ಅವ್ರ ಫ್ರೆಂಡ್ಶಿಪ್ ಏನಾರು ಆಗ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ನನ್ನ ಆಟ ನಾನು ಆಡ್ಬೇಕು, ಅವ್ರದ್ದು ಗ್ರಾಫ್ ಈಗ ಮೇಲ್ ಹೋಗ್ತಾ ಇದೆ, 3 ಸರಿ ಕ್ಯಾಪ್ಟನ್ಶಿಪ್ ಆಗ್ಬಿಟ್ಟಿದ್ದಾರೆ, ಸೊ ಈಗ ಅವ್ರನ್ನ ಸ್ವಲ್ಪ ಬಿಳಿಸ್ಬೇಕು ಕೆಳಕ್ಕೆ ಅಂದ್ರೆ ಈ ತರ ಒಂದು ಸ್ಟೇಟ್ಮೆಂಟ್ ಹಾಕಿ ಹೇಳಿ ತರ ಆತರ ಮಾತಾಡಿದ್ರು ಅಂತ ಹೇಳಿ, ಸ್ವಲ್ಪ ಈ ನ್ಯೂಸ್ ಅನ್ನ ಇನ್ನೂ ಒಂದ್ ಸ್ವಲ್ಪ ದಿನ ಇಡೋಣ, ಇದು ಎಲ್ಲರಿಗೂ ನೆನಪಿರ್ಲಿ ಇದು ಅನ್ನೋ ತರ ಸ್ವಲ್ಪ ಎಲ್ರಿಗೂ ಒಂದು ತಲೆಗೆ ಹುಳ ಬಿಟ್ಟು ಹೋದ್ರ ಅಂತಾನು ನನಗೆ ಅನ್ಸಿದ್. ನಿಜ ನನಗೆ. ನಿಮಗೆ ಏನ್ ಅನಿಸ್ತು ಇಲ್ಲಿ ದಯವಿಟ್ಟು ತಿಳಿಸಿ. ನನಗೆ ಅನ್ಸಿದ್ದೇನಪ್ಪ ಅಂದ್ರೆ, ಏನಕ್ಕೆ ಈ ತರ ಒಂದು ಥಾಟ್ ಬಂತು ಅಂದ್ರೆ, ಭವ್ಯನ್ ಚೂಸ್ ಮಾಡ್ಕೊಳ್ಳೋ ಅಗತ್ಯ ಇರಲಿಲ್ಲ ಅಂತ ನನಗನ್ಸಿದ್ದು. ಸೊ ಬಟ್ ಈ ಓವರ್ ಆಲ್ ಆಗಿ ಕಾನ್ಸೆಪ್ಟ್ ಅಲ್ಲಿ ನನಗೆ ಕರೆಕ್ಟ್ ಆಗಿ ಜೆನ್ಯೂನ್ ಆಗಿ ಕೊಟ್ಟಿದ್ದು ಅಂತ ಅಂದ್ರೆ ಧನ್ರಾಜ್ ಕೊಟ್ಟಿದ್ದು ರಜತಿಗೆ ಕೊಟ್ರಲ್ಲ, ಆ ವ್ಯಕ್ತಿ ಧನ್ರಾಜ್ ಏನ್ ರೀಸನ್ ಇತ್ತು ಅದನ್ನೇ ಕೊಟ್ರು ಅಲ್ಲಿ. ಆ ರಜತ್ ಕೊಟ್ಟಿದ್ದ ರೀಸನ್ಗಳು ಚೆನ್ನಾಗಿತ್ತು, ಯಾವುದೇ ಒಂದು ಸೇಫ್ ಗೇಮ್ ಆಡ್ಲಿಲ್ಲ ಅಂತ ನನ್ಗನ್ಸ್ತು. ಈವನ್ ರಜತ್ ಅವ್ರು ಕೊಟ್ಟಿದ್ದು ಸಹ ಯಾವುದೇ ಸೇಫ್ ಗೇಮ್ ಇಲ್ಲ, ಬಟ್ ಆದ್ರೂ ಸಹ ಚೈತ್ರ ಅವ್ರದ್ದು ಎಲ್ರಿಗೂ ಗೊತ್ತಿತ್ತು ಎವಿಡೆಂಟ್ ಆಗಿ. ಸೊ ಈ ತರ ಒಂದು ಟಾಸ್ಕ್ ಅನ್ನ ಕೊಟ್ಟಂತಹ ಬಿಗ್ ಬಾಸ್ ಈ ತರದ್ರೆಲ್ಲ ಕೊಡ್ಬೇಕಾದ್ರೆ ಒಂದೇ ಸರಿ ಎಲ್ಲರೂ ಹೆಸರನ್ನ ಬರೆದ್ಬಿಡಿ ಅಂತ ಹೇಳ್ಬಿಡ್ಬೇಕು. ಸುಮ್ನೆ ಒಬ್ರಾದ್ಮೇಲೆ ಆರ್ಡರ್ಗಳು ಚೇಂಜ್ ಮಾಡಿ ಕಳಿಸ್ದಾಗ ಏನಾಗುತ್ತೆ, ಎಲ್ಲರೂ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ. ಒಂದೇ ಸರಿ ಕೊಟ್ಬಿಡಿ, ಒಂದೇ ಸರಿ ಒಂದು ಲೇಬಲ್ ಅನ್ನು ಅಂಟಿಸ್ಬಿಡಿ ಯಾರು ಕೊಡ್ತೀರಾ ಅಂತ ಅಂದಾಗ ಎಲ್ಲಾರು ಆಮೇಲೆ ರೀಸನ್ಗಳು ಕೊಟ್ಕೊಳ್ಳಿ. ಆ ತರ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಇನ್ನು ಆಲ್ರೆಡಿ ನಮ್ಗೆ ಗೊತ್ತಾಗಿದೆ ಪ್ರೋಮೋದಲ್ಲಿ ಈ ವೀಕು ಒಂದು ಫ್ಯಾಮಿಲಿ ವೀಕ್ ಅಂತ ಕಾಣುತ್ತೆ ಅಂತ. ನನ್ನ ಭಾವನೆ, ಈ ಫ್ಯಾಮಿಲಿ ವೀಕ್ ಈ ಸರಿ ನಡೀತಾ ಇರೋದ್ರಿಂದ ಸ್ವಲ್ಪ ಎಮೋಷನಲ್ ತರ್ಸೋದಿಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದ್ರೆ ಸ್ವಲ್ಪ ತುಂಬಾ ಜನ ಆ ತರ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ತರ ಕಾಣ್ತಿದ್ದಾರೆ. ಅದ್ರಲ್ಲೂ ಮೋಸ್ಟ್ಲಿ ನನ್ನ ಭಾವನೆ, ಈ ಫ್ಯಾಮಿಲಿ ರೌಂಡ್ ಅಲ್ಲಿ ಮೋಕ್ಷಿತನ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಪಾಪ ಅವ್ರ ಫ್ಯಾಮಿಲಿ ಸಿಚುವೇಶನ್ ಅದೇ ತರ ಇದೆ. ಸೊ ನಿಮ್ಗೆಲ್ಲ ನೆನಪಿದೆ ಆಕ್ಚುಲಿ ಏನಂತಂದ್ರೆ, ಇವರು ಫ್ಯಾಮಿಲಿ ರೌಂಡ್ಸ್ಗಳನ್ನ, ಫ್ಯಾಮಿಲಿ ಸೆಂಟಿಮೆಂಟ್ಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಲಾಸ್ಟ್ ಟೈಮ್ ನೀವು ನೋಡಿದಿರ ಪ್ರತಾಪ್ ಅವರ ಫ್ಯಾಮಿಲಿಯನ್ನ ಸೇರ್ಸೋ ತರ ಮಾಡಿದ್ದು. ಸೊ ಈ ತರ ಎಲ್ಲ ಏನೇನಾದ್ರು ಒಂದು ಮಾಡ್ತಾರೆ ಇವ್ರು. ಆಕ್ಚುಲಿ ಬಿಗ್ ಬಾಸ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಯಾಕೆಂದ್ರೆ ಒಂದಷ್ಟು ಜನ ಬಿಗ್ ಬಾಸ್ ನೋಡೋರು ಈ ವಾರ ತುಂಬಾ ಜನಕ್ಕೆ ಬೇಜಾರಾಗುತ್ತೆ ನೋಡೋದಕ್ಕೆ, ಬಟ್ ಅಷ್ಟೊಂದು ತುಂಬಾ ಜನಕ್ಕೆ ಒಂದು ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆಲ್ಲ ಇಷ್ಟ ಆಗ್ಬೋದು. ಒಂದು ಸೆಂಟಿಮೆಂಟ್ ವಾರ ಆಗಿರೋದ್ರಿಂದ ಕೆಲವ್ರಿಗೆ ತುಂಬಾನೇ ಇಷ್ಟ ಆಗ್ಬೋದು, ಇಲ್ಲ ಅಂತ ಅಲ್ಲ. ಟಾಸ್ಕ್ ಅನ್ನು ಇಷ್ಟಪಡೋರಿಗೆ ಸ್ವಲ್ಪ ಬೋರ್ ಆಗ್ಬೋದು, ಏನೂ ಮಾಡೋಕ್ಕಾಗಲ್ಲ. ಆದ್ರೂ ನಾವೆಲ್ಲ ನೋಡ್ತೀವಿ, ನಮಗೆ ಗೊತ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಾಳೆ ಸ್ವಲ್ಪ ಎಮೋಷನಲ್ ಡ್ರಾಮಾ ಎಲ್ಲ ಇದೆ, ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಮಾಡಿ, ದಯವಿಟ್ಟು ನಮಗೆ ಪ್ರೋತ್ಸಾಹಿಸಿ.
ಥ್ಯಾಂಕ್ ಯು.